But when it came to PRK's Achar and Co, PRK had given budget. It is not Sindhu's own money. ಇವಾಗ 3 ತಿಂಗಳದಲ್ಲ ಕೋರ್ಸ್ಗಳೆಲ್ಲ ಬರುತ್ತದೆ. 3 ತಿಂಗಳಲ್ಲಿ ಏನ್ರಿ ಕಲಿಯಕ. He is AV Vardachara. He is AV Vardachara. ಇದು ಎಷ್ಟು ತುಪ್ಪ ಸುರಿದಿನಂದ್ರೆ ರಾಮೇಶ್ವರಂ ಕೆಫೆ ಅವರು ನನ್ನಿಂದ ಸ್ವಲ್ಪ ಹೆದರ್ಬೇಕಾಗತ್ತೆ. ಅವರು ಕಾಂಪಿಟಿಷನ್ ಅಲ್ಲಿ ಸುರಿದಿದ್ದೀನಿ ನಾನು. ಸೊ ನೀವು ಅದು ನನ್ನ ರೀಸೆಂಟ್ ಪಾಡ್ಕಾಸ್ಟ್ ನೋಡಿದ್ರಲ್ವಾ? ರೀಸೆಂಟ್ ರಿಲೀಸ್ ಮಾಡಿದ್ದು ಹೇಮಂತ್ ಕುಮಾರ್ ಅವ್ರು ನೋಡಿದೆ. ಹೇಮಂತ್ ಕುಮಾರ್ ಅದಾದ್ಮೇಲೆ ಒಂದೆರಡು ಮಾಡಿದೆ. ಆಮೇಲೆ ನನಗೆ ವರ್ಕ್ ಇದ್ರಲ್ಲಿ ನಂಗಾಗ್ಲಿ. ಆಮೇಲೆ ಅಗೇನ್ ಐ ರೀಸ್ಟಾರ್ಟೆಡ್ ಇಟ್. ಅಂದ್ರೆ ಈಗ ಒಂದು ರೀಸೆಂಟ್ 3 ವಿಡಿಯೋಸ್ ಬಿಟ್ಟೆ. ಐ ಡೋಂಟ್ ನೋ, ರೀಸೆಂಟ್ ಆಗಿ ಒಂದಷ್ಟು ವಿಡಿಯೋಸ್ ಬಿಟ್ಟನಲ್ಲ. ಹೌದು. ಸೊ ಅದರಲ್ಲಿ ಏನೇನಿತ್ತು ಅಂದ್ರೆ ನನ್ನ ಮೋಟಿವ್ ಇದ್ದಿದ್ದು ಬ್ಯಾಂಗ್ಳೂರ್ ಐಕಾನಿಕ್ ಪ್ಲೇಸಸ್ಗೆ ಹೋಗಿ ಅಲ್ಲಿಯ ಒಂದು ಲೆಗಸಿ ಬಗ್ಗೆ ಮಾತಾಡ್ತಾ, ಅಥವಾ ನಾಟ್ ಓನ್ಲಿ ಒಂದು ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಒಂದು ಥಿಯೇಟ್ರ್, ಎಲ್ಲೋ ಒಂದು ಥಿಯೇಟರ್, ಐ ಮೀನ್ ಆಡಿಟೋರಿಯಂ ಆರ್ ಎನಿ ಆರ್ ದ ಟೆಂಪಲ್ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಸೊ ಹಾಗೆ ಮಾಡ್ತಾ ಮಾಡ್ತಾ ಇದನ್ನು ಒಂದು ಯಾಕೆ ಇನ್ನೂ ಒಂದು ನಾನು ಅದೇ ನಿಮ್ಮ ಹತ್ರ ಕೇಳಿದಾಗ ಯು ಸೆಡ್ ಅಷ್ಟು ಅಂದರೆ ಈಗ ಕರೆಂಟ್ ಅಂದರೆ ರೆಸ್ಟೋರೆಂಟ್ಸ್ ಅಂತ ಬಂದಾಗ ಜಯನಗರದಲ್ಲಿ ಅಷ್ಟು ಇಲ್ಲ. ಅಂದರೆ ಕಲ್ನರಿ ಅಂದ್ರೆ ಅಫ್ಕೋರ್ಸ್ ಇದೆ, ಇತ್ತೀಚೆಗೆ ಒಂದಷ್ಟು ಓಪನ್ ಆಗಿದೆ. ಜೆ ಪಿ ನಗರ ಅಫ್ಕೋರ್ಸ್ ಎಷ್ಟೊಂದು ಕಳ್ಕೊಂಡ್ಬಿಟ್ಟಿದೀವಿ. ಅಂಬಾಭವನ್ ಅಂತ ಜಯನಗರಲ್ಲಿ ಇತ್ತು. ಅದು ಬಿಟ್ರೆ ಇವಾಗ ದೋಸೆ ಕ್ಯಾಂಪ್ ಒಂದಿದೆ ಸ್ವಲ್ಪ ನ್ಯೂ. ಅಂದ್ರೆ ಇವನ್ ನಮ್ಮ ವಿಜಯ ಕಾಲೇಜ್ ಹತ್ರ ಪವಿತ್ರ ಕೂಲ್ ಜಾಯಿಂಟ್ ಇನ್ನೊಂದು ತುಂಬಾನೇ ಪಾಪ್ಯುಲರ್ ಜಾಗ. ಅಲ್ಲಿ 5 ರೂಪಾಯಿಗೆ ಸೂಪ್ ಎಲ್ಲ ಸಿಕ್ತಿತ್ತು ಆ ಟೈಮಲ್ಲಿ. ಬಟ್ ಈಗ ಒಂದು ನಮ್ಮ ಇದೇನು ಅಲ್ಲಿ ಕೂತ್ಕೊಂಡು ಆ ತರದೆಲ್ಲ ಇಲ್ಲ, ಅಡ್ಡ ಹಾಕೋ ತರ ಜಾಗಗಳ ಅದಕ್ಕೆ ಹೋಗಿ ಅದಕ್ಕೆ ಅದೇ ನೀವು ಅದೇ ಅಂದ್ರಿ. ಇವಾಗ ನೀವು ಹೇಳಿ ಹಿಂಗೆ. ಇವಾಗ ನಮ್ಮ ಮನೆ ಇದೆಯಲ್ಲ, ನನಗೆ ಅದೇ ಲೆಗಸಿ. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಹೋಗಿದ್ದಾರೆ. ಇಲ್ಲಿ ಶೂಟಿಂಗ್ ಬೇರೆ ಆಗಿದೆ. ಇಲ್ಲಿ ನಾನೇ ಅಡುಗೆ ಬೇರೆ ಮಾಡ್ತೀನಿ. ಸೊ ಹೊರಗಡೆ ತಿನ್ನೋಕ್ಕಿಂತ ಜಾಸ್ತಿ ನಾವು ಮನೇಲೇ ತಿನ್ನೋದು. ಆ್ಯಂಡ್ ಅದು ಒಂದಷ್ಟು ಸೀಕ್ರೆಟ್ ಡಿಶಸ್ ನಮ್ಮ ಹತ್ರನೂ ಇದೆ. ಐ ಕ್ಯಾನ್ ಕುಕ್ ಇಟ್ ಫಾರ್ ಯು ಇಫ್ ಯು ವಾಂಟ್. ಸೊ ಹಂಗಾರೆ ಈಗ ನಮ್ಮ ತಿಂಡಿ ಪ್ರೋಗ್ರಾಮ್ ಹಂಗೆ ತಿಂಡಿ ತಿಂತ ಡೆಫಿನೆಟ್ಲಿ ಸೂಪರ್. ಸೊ ಅದೇ ಶುರು ಮಾಡೋದಾದ್ರೆ, ಸೊ ಐ ನೋ ಅಬೌಟ್ ನಿಮ್ಮ ತಾತನ ಬಗ್ಗೆ ಮುತ್ತಾತನ ಬಗ್ಗೆ ನನಗೆ ಗೊತ್ತು. ಸೊ ಅಂದ್ರೆ ಕೆಲವರು ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ ಸರ್ಕಲ್ ಇರೋರು, ಅಥವಾ ನಮ್ಮ ಗಣೇಶ್ ಸರ್ ಆಗಿರ್ಬೋದು, ನಮ್ಮ ಥಿಯೇಟರ್ ಸರ್ಕಲ್ ಅವರಿಗೆ ಓನ್ಲಿ ಕೆಲವರಿಗೆ ಮಾತ್ರ ಗೊತ್ತು. ಹೌದೌದು. ಗಣೇಶ್ ಸರ್ ಯಾಕಂದ್ರೆ ಎದುರುಗಡೆ ಮನೇನೆ. ನಾನು ಅವರು ತಬ್ಲಾ ನುಡ್ಸೋದು ಅವಾಗೆಲ್ಲ ನುಡಿಸ್ತಿರೋ ಕೇಳ್ತಿದ್ದೆ. ನನ್ನ ಸಣ್ಣ ವಯಸ್ಸಿದ್ದಾಗ ಅವ್ರು ಥಿಯೇಟರ್ ಏನೂ ಗೊತ್ತಿರ್ಲಿಲ್ವಲ್ಲ. ಅದೇನು ಶಬ್ದ ಅಂತ ಕೇಳಿದಾಗ ಅವರು ನಮ್ಮ ತಾಯಿ ಹೇಳಿದ್ರು ಅವರು ನಾಟಕ ಎಲ್ಲ ಮಾಡ್ತಾರೆ. ಅವಾಗ ಒಂದು ಸ್ವಲ್ಪ ಅರಿವಿತ್ತು ನಾಟಕದ. ಆದರೆ ನನಗೆ ನನ್ನ ಫ್ಯಾಮಿಲಿ ಬಗ್ಗೆನೇ ಅಷ್ಟು ಗೊತ್ತಿರಲಿಲ್ಲ. ನೀವು ಹೇಳಿದ್ರಲ್ಲ ನಮ್ಮ ಮುತ್ತಾತನ ಬಗ್ಗೆ ನಮ್ಮ ತಾತನ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬೇರೆಯವ್ರು ಹೇಳಿ ನನಗೆ ಗೊತ್ತಾಗಿದ್ದು. ಆಮೇಲೆ ನಾನು ನಾಟಕ ಎಲ್ಲ ನೋಡೋಕೆ ನಾನು ಶುರು ಮಾಡಿದ್ದು. ನಮ್ಮ ಫ್ಯಾಮಿಲಿನ ಅವ್ರನ್ನ ಪೆದ್ದಯ್ಯ ಅಂತ ಕರಿತಿದ್ವಿ. ಬಟ್ ಹೊರಗಡೆ ಅವರು ನಾಟಕ ಎಲ್ಲ ಮಾಡ್ತಿದ್ರಲ್ಲ, ಅವರ ನಾಟಕ ಶಿರೋಮಣಿ ಅಂತ ಕರಿತಿದ್ರು, AV Vardachara. ನಮ್ಮ ಫ್ಯಾಮಿಲಿಗೆ ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ, ತುಂಬ ಗೊತ್ತಿಲ್ಲ. ನಮ್ಮ ತಾತ ಮಾತ್ರ ಅವ್ರನ್ನ ನೋಡಿರೋದು. ಯಾಕಂದರೆ ಅವರು ಸಣ್ಣ ವಯಸ್ಸಿಂದನೇ ಅವ್ರನ್ನ ಥಿಯೇಟ್ರಿಗೆ ಹೇಳ್ಕೊಂಡ್ರು. ಅವ್ರು ಮೂಲತಃ ಈ ವಾಸ್ ಅ ಮ್ಯೂಸಿಷಿಯನ್. ಅಲ್ಲಿಂದ ಮ್ಯೂಸಿಕಲ್ ಆ್ಯಂಡ್ ಥಿಯೇಟರ್ ಶುರು ಮಾಡಿದ್ದು. ಅಂದರೆ ಅವಾಗ ಇಟ್ ವಾಸ್ ಅ ರೆವಲ್ಯೂಷನ್. ಯಾಕಂದರೆ Brahmins are not allowed to be on stage or performers or actors. It is an act of pretense ಅಂತ. ಸೊ ಅವ್ರು ಅದನ್ನ ರೆವಲ್ಯೂಷನೈಸ್ ಮಾಡಿ ಅವ್ರದೇ ಒಂದು ರತ್ನವಳಿ ಥಿಯೇಟರ್ ಕಂಪನಿ ಅಂತ ಕಟ್ಟಿದ್ರು ಆ ಟೈಮಲ್ಲಿ. ಓಕೆ, ವೆನ್ ಯಾವ ಇದು? ದಿಸ್ ಈಸ್ he passed away in 1935 or 4. So he was about, let's say 18 19th century ಅವರು ತುಂಬಾ ನಾಟಕಗಳು ಅವ್ರದ್ದು ಲೆಜೆಂಡ್ರಿ. ಒಂದು ನಾವು ಕತೆ ಕೇಳಿರೋದು ಒಂದು ಲೆಜೆಂಡ್ರಿ ಸ್ಟೋರಿ ಏನು ಅಂದ್ರೆ, ಅವಾಗ ತಾನೇ ಒಂದು ಮೈಸೂರು ಮಹಾರಾಜರು ತೀರ್ಕೊಂಡಿದ್ರಂತೆ, ಆ ಕಾಲದ ಮೈಸೂರು ಮಹಾರಾಜರು. ಸೊ ಅವರ ರಾಣಿ ಬಂದ್ಬಿಟ್ಟು ಅವರು ಇವರಿಗೆ ನಮ್ಮ ಗಂಡನ ಮೇಲೆ ಒಂದು ನಾಟಕ ಮಾಡಿ ಅಂತ ಅವ್ರಿಗೆ ಒಂದು ಕಮಿಷನ್ ಕೊಟ್ರು, ಹಿಂಗ್ ಮಾಡಿ ಅಂತ. ಸೊ ಅವ್ರು ಮಾಡಿ ಅವ್ರು ಎಷ್ಟು ರಿಯಲಿಸ್ಟಿಕ್ ಆಗಿ ಎಷ್ಟು ಇತ್ತು ಅಂತ, ಕ್ಲೋಸ್ ಟು ದ ಕ್ಯಾರೆಕ್ಟರು. ಓಕೆ, 15 ನಿಮಿಷಕ್ಕೆ ನಾಟಕನ ನಿಲ್ಲಿಸ್ಬಿಟ್ರಂತೆ.
ರಾಣಿ ನನ್ ತಡ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ಗಂಡ ನೆನಪಾಗ್ತಿರೋ ಅಂತ. ಓ. ಸೊ ಅದೆಲ್ಲ ಆ ಥರ ಕತೆಗಳು ಈ ಥರ ಕತೆಗಳು ಮಾತ್ರ ಕೇಳ್ಕೊಂಬಂದ್ರೆ ಅದು ಇತ್ತೀಚೆಗೆ. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಯಾರು ನನಗೆ ಹೇಳಿರಲಿಲ್ಲ ಇದ್ರ ಬಗ್ಗೆ. ಹೋಗ್ತಾ ಹೋಗ್ತಾ ಆಮೇಲೆ ಗೊತ್ತಾಗಿದ್ದು ನನಗೆ ನಮ್ಮ ಫ್ಯಾಮಿಲಿನಲ್ಲೂ ಥಿಯೇಟ್ರ್ ಒಂದು ಇದೆ ಅಂತ. ಹಿಂಗೆ ನಾನ್ ಡೈರೆಕ್ಟರ್ ಆಗಿದ್ರು ಅಥವಾ ಡೈರೆಕ್ಟ್ ಅವರು ಬರೀತಿದ್ರು. ಐ ಥಿಂಕ್ ಒಂದು 7 ಶೇಕ್ಸ್ಪಿಯರ್ ನಾಟಕ ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ರು ಅವರು ಆ ಟೈಮಲ್ಲಿ. ಓಕೆ. ಅದೆಲ್ಲ ಮಾಡಿ ಇಷ್ಟು ಗೊತ್ತಿದೆ ನನಗೆ. ನಮ್ಮ ತಾತ ಆಮೇಲೆ ಅವ್ರ ಜೊತೆನೆ ಬೆಳೆದು ಅವರು ಗರಡಿ ಮನೆಯಲ್ಲೇ ಬೆಳೆದು ಅವ್ರ ಜೊತೆನೆ ಥಿಯೇಟರ್ ಮಾಡ್ಕೊಂಡು ಆಮೇಲೆ ಸಂಪತ್ ಅಂತ ನಿಮ್ಗೆ ಗೊತ್ತಿರ್ಬೋದು, ರಾಜ್ಕುಮಾರ್ ಅವರು ತಂದೆ ಪಾತ್ರಗಳೆಲ್ಲ ಮಾಡ್ತಾರೆ. ಅವ್ರ ಜೊತೆ ನಮ್ಮ ತಾತ ಇಂಗ್ಲಿಷ್ ಥಿಯೇಟರ್ ಮಾಡಕ್ ಶುರು ಮಾಡಿದ್ರು. ಬರ್ನಾರ್ಡ್ ಶಾದು, ಶೇಕ್ಸ್ಪಿಯರ್, ಮಾಲಿಯರ್ದು. ಓಕೆ. ಸೊ ಅವ್ರು ಅಲ್ಲಿ ಥಿಯೇಟರ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನಮ್ಮ ತಾತ ಬಂದ್ಬಿಟ್ಟು ಸ್ಟೇಟ್ ಅವಾರ್ಡ್, ಅವರು ಯಂಗೆಸ್ಟ್ ಆಕ್ಟರ್. ಫಸ್ಟ್ ಕನ್ನಡ ಫಿಲ್ಮ್ ವಿಚ್ ವೆಂಟ್ ಆನ್ ಫ್ಲೋರ್ ಯಾವ್ದು ಭಕ್ತಧ್ರುವ ಅಂತ. ಭಕ್ತಧ್ರುವ ಸತೀಶ್ ಲೋಚನ, ಅದು ಫಸ್ಟ್ ಕನ್ನಡ ಫಿಲ್ಮ್ ಟು ರಿಲೀಸ್, ಫಸ್ಟ್ ಕನ್ನಡ ಟಾಕಿ ಟು ರಿಲೀಸ್, ಫಸ್ಟ್ ಗೋ ಆನ್ ಫ್ಲೋರ್, ಫಸ್ಟ್ ಸಿನಿಮಾ ಶುರು ಆಗೋದಕ್ಕೆ ಇದು ಭಕ್ತಧ್ರುವ ಅಂತ. ಅದರಲ್ಲಿ ನಮ್ಮ ತಾತ ಲೀಡ್, ಧ್ರುವ ಅದರಲ್ಲಿ. ಓಕೆ. ಸೊ ಅವ್ರಿಗೆ ಅವಾಗ 12 ವರ್ಷನೋ ಏನೋ ನಮ್ಮ ತಾತ. ಅವ್ರು ಹೋಗ್ತಾ ಹೋಗ್ತಾ ಈ ಕಂಟಿನ್ಯೂಡ್ ಆಕ್ಟಿಂಗ್. ಬಟ್ ಆಮೇಲೆ ಅವ್ರ ಮದುವೆ ಆದ್ಮೇಲೆ ನಮ್ಮ ಅಜ್ಜಿ ನೀವು ಇದೆಲ್ಲ ಆಕ್ಟಿಂಗ್ ಎಲ್ಲ ಮಾಡಂಗಿಲ್ಲ ಅಂತ ಒಂದು ಕ್ಲಾಸ್ ಹಾಕಿದ್ರು. ಅವಾಗ ನಮ್ಮ ತಾತ ಈ ಬಿಕೇಮ್ ಅ ಸೈಂಟಿಸ್ಟ್, ಫುಡ್ CFTRI ನಲ್ಲಿ ಫ್ಯೂಮಿಗೇಷನ್ ಎಕ್ಸ್ಪರ್ಟ್. ವಾವ್. ಅಂದ್ರೆ ನಿಮ್ಮ ಹೋಲ್ ಫ್ಯಾಮಿಲಿನೇ ಒಂದು, ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಜನರೇಷನ್ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಜನರೇಷನ್ ತಗೊಂಡಿದೆ. ಇವಾಗ ನಮ್ಮ ತಂದೆ ಯಾವ್ದೋ ಥಿಯೇಟರ್ ಮಾಡ್ತಾ ಇರಲ್ಲ, ಅವ್ರ ತಂದೆ ಮಾಡ್ತಿದ್ರು. ಅವ್ರ ತಂದೆ ಯಾರು ಏನು ಮಾಡ್ತಾ ಇರಲ್ಲ, ನಮ್ಮ ತಾತನ ತಂದೆ ಏನೋ ಮಾಡ್ತಾ ಇರಲ್ಲ, ಅವ್ರ ತಂದೆ ಮಾಡ್ತಿರೋ. ಆ ಥರ ಬಿಟ್ಟು ಬಂದಿರೋದು ನಾವು, ಒಂದು ಜನರೇಷನ್ ಬಿಟ್ಟು. ಸೊ ನಮ್ಮ ಇದರಲ್ಲಿ ಏನಂದ್ರೆ ನಮ್ಮ ಮನೆ ಎಲ್ಲರೂ ಥಿಯೇಟರ್ ಮಾಡ್ತಾ ಇರ್ಲಿಲ್ಲ. ಕರೆಕ್ಟ್. ಆಕ್ಚುಲಿ ನಮ್ಮ ಆಂಟಿನೂ ಒಬ್ರು ಇದ್ದಾರೆ, ಅಖಿಲಾ ತಾಂಡೂರ್ ಅಂತ. ಅವರು ಮಿಥಿಲಿಯರ ಸೀತೆಗಳು ಅಂತ ಹೌದು, ಅದರಲ್ಲಿ ಅವರು ಸೆಕೆಂಡ್ ಸಿಸ್ಟರ್ ಅದರಲ್ಲಿ. ಅವರು ಥಿಯೇಟರ್ ಮಾಡ್ತಿದ್ರು. ಅವರು ಪ್ರಕಾಶ್ ರೈ ಸರ್ ಅಲ್ಲ, ಒಟ್ಟಿಗೆ ಅವ್ರದ್ದು ಇನ್ನೊಂದು ಥಿಯೇಟರ್ ಗ್ರೂಪ್. ಬಟ್ ವಿ ಆರ್ ಆಲ್ ಒಂದು ಸೇಮ್ ತಲೆಮಾರಿ, AV ವರದಾಚಾರ್ ಮನೆಯಿಂದಾನೆ. ಸೊ ಗ್ರೇಟ್ ಟು ನೋ ಅಬೌಟ್. ಅಂದ್ರೆ ನನಗೆ ಗೊತ್ತಿತ್ತು, ಅದು ಆಗ್ಲೇ ಹೇಳ್ದಂಗೆ ಐ ಡೋ ಅಂದ್ರೆ ಗಣೇಶ್ ಸರ್ ಹೇಳಿದ್ದು ಅಥವಾ ನೀವು ಹೇಳಿದ್ದು. ಸೊ ನಾನು ತುಂಬಾ ತಿಳ್ಕೊಂಡಿದ್ದು ಗಣೇಶ್ ಶೆಣೈ ಸರ್ ಇಂದಾನೆ. ಅವರ ಒಂದು ಪೇಪರ್ಗಳೆಲ್ಲ ಬರೀತಿದ್ರು ಅವರು, ಮತ್ತೆ ಅವರ ದೀಪಾ ಮ್ಯಾಮ್. ಓಕೆ. ಅವರು ಅವ್ರ ಬಗ್ಗೆ ರಿಸರ್ಚ್ ಮಾಡಿ, ಇವನ್ ನನಗೆ ಗೊತ್ತಿರೋಂಗೆ ಆರ್ಟಿಕಲ್ ಅಲ್ಲಿಂದಾನೆ ಸ್ವಲ್ಪ ತಿಳುವಳಿಕೆ ಆಯ್ತು. ಆಮೇಲೆ ನಮ್ಮ ತಾತ AV ವರದಾಚಾರ. ನಮ್ಮ ತಾತನ ತಂದೆ ಯಾಮನಾಚಾರ್ ಅಂತ, ಅವರು SL ಭೈರಪ್ಪಗೆ ಟೀಚರ್ ಆಗಿದ್ರು. ಓ ವಾವ್, ಗ್ರೇಟ್. SL ಭೈರಪ್ಪ ಅವರು ನಮ್ಮ ಮನೆಯಲ್ಲಿ ಒಂದಷ್ಟು ದಿನ ಉಳ್ಕೊಂಡಿದ್ರು. ಆಮೇಲೆ ಅಂದ್ರೆ ಅವ್ರದೊಂದು ವಾಡಿಕೆ ಇದೆ, ಏನಂದ್ರೆ ಬೆಂಗಳೂರಿಗೆ ಬಂದಾಗ ಯು ವಾಂಟ್ ಗೋ ಟು ಎನಿ ಅದರ್ ಪ್ಲೇಸಸ್. ಇವಾಗ ನಾವೆಲ್ಲರೂ ಯುರೋಪ್ US ಗೆಲ್ಲ ಹೋದಾಗ ಗೊತ್ತಿರೋ ಮನೆಗೆ ಹೋಗಿ ಇದ್ಬಿಡ್ತೀವಲ್ಲ. ಹೌದೌದು. ಸೊ ಇಲ್ಲಿ ಇವರು ಹಂಗೆ ಅಂತೆ, ಅಂದ್ರೆ ಈ ತುಂಬಾ ಆತ್ಮೀಯರ ಮನೆಗೆ ಹೋಗಿ ಇದೊಂದ್ 2 ದಿವಸ ಇದ್ದು ಅವ್ರ ಜೊತೆ. ಅಂದ್ರೆ ನಮ್ಮ ಮೈಸೂರು ಮನೆಯಲ್ಲಿ ಇದ್ದಿದ್ದವರು. ಮೈಸೂರು ಮನೆಯಲ್ಲಿ ಅವ್ರು ಓದ್ತಿರೋ ಕಾಲದಲ್ಲಿ ಅವ್ರು ನಮ್ಮ ತಾತನ ಸ್ಟೂಡೆಂಟ್ ಆಗಿದ್ರಲ್ಲ, ಅವರು ಈ ಕೇಮ್ ಫ್ರಮ್ ಸ್ವಲ್ಪ ಬಡತನದಿಂದಾನೇ ಬಂದಿದ್ದು ಭೈರಪ್ಪ ಅವರು. ಸೊ ಹಾಸ್ಟೆಲ್ಗೆ ಅದಕ್ಕೆಲ್ಲ ಕಟ್ಟಕ್ಕೆ ಕಾಸಿರ್ಲಿಲ್ಲ. ಬಟ್ he was very bright ಅಂತೆ SL ಭೈರಪ್ಪ ಅವರು, and always asking questions. So how can it be? 13 years ಗೆ ಭೀಮಕಯ್ಯ ಅಂತ ಒಂದು ಕಾದಂಬರಿ. ಹೌದು. How is it possible? ಹೌದು. ಸೊ ಅವರು ನಮ್ಮ ಮುತ್ತಾತ ಬಂದ್ಬಿಟ್ಟು ಏನ್ ಹೇಳಿದ್ರು, ಇನ್ಯಾಕ ಅಷ್ಟು ದೂರ ಇರುತ್ತೆ, ಇಲ್ಲೇ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ. ನಮ್ಮ ಮನೆ ಪಕ್ಕದಲ್ಲೇ ಅವರು ವ್ಯಾಸ ಮಾಡ್ತಿದ್ರು. ಸೊ ಅದೊಂದಿದೆ ನಮ್ಮ ಫ್ಯಾಮಿಲಿನಲ್ಲಿ, ಒಂದು ಸ್ವಲ್ಪ ಒಡನಾಟ ಇದೆ. ನಾನು ಅಷ್ಟಿಲ್ಲ, ನಾನು ಪುಸ್ತಕ ಓದೋದು ಅದೆಲ್ಲ ನನಗೇನು ಇಲ್ಲ. ನಾನೇನು ನೋಡ್ತೀನೋ ಅದರಿಂದ ಕಲಿಯೋದು ಅಷ್ಟೇ, ಪ್ರಾಕ್ಟಿಕಲ್. ಹೊಟ್ಟೆ ಹಸಿವು ಆಗ್ತಿದೆ ಅನ್ಸುತ್ತೆ. ಐಕಾನಿಕ್ ಪ್ಲೇಸಸ್ ಅಂತೆಲ್ಲ ನಾನ್ ಬೇರೆ ಬಿಲ್ಡಪ್ ಕೊಟ್ಬಿಡಿ, ನಮ್ಮ ಮನೆನೇ ಐಕಾನಿಕ್ ಪ್ಲೇಸ್ ಅಂತ. ಇವಾಗ ನನ್ನ ಕೈ ರುಚಿನೂ ನೋಡ್ಬಿಡಿ ನೀವು. ಸೊ ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಬಹುತೇಕ ನಾವು ಮಾಡಿಲ್ಲ, ನಾನಂತೂ ಮಾಡಿಲ್ಲ ಈ ಒಂದು ಥರದ. ನಾ ಐಕಾನಿಕ್ ಪ್ಲೇಸ್ ಮಾಡ್ತೇವೆ, ಬಟ್ ಇದೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ನೀವು ಹೇಳಿದ್ರಿ. ಸೊ ಟ್ರೈ ಇಟ್ ಆಫ್. ಎಸ್.
ಅಲ್ಲ ನಿಮ್ಗೆ ತೊಂದರೆ ಕೊಟ್ಟಿವೇನ ಅಂತ ನಾವು ಅಯ್ಯೋ ತೊಂದರೆ ಕೊಟ್ಟಿಲ್ಲಪ್ಪ. ಇದು ಎಷ್ಟು ತುಪ್ಪ ಸುರಿದಿನಂದ್ರೆ ರಾಮೇಶ್ವರಂ ಕೆಫೆ ಅವರು ನನ್ನಿಂದ ಸ್ವಲ್ಪ ಹೆದರ್ಬೇಕಾಗತ್ತೆ. ಅವರು ಕಾಂಪಿಟಿಷನ್ ಅಲ್ಲಿ ಸುರಿದಿ ನಾನು. ಹಂಗೆ ಟ್ರೈ ಮಾಡ್ತೀನಿ. ಇದು DRS ಸಿಸ್ಟಮ್ ತರ ಇದೆ, ರಿಸಲ್ಟ್ ಕಾಯ್ತಾ ಇದೀವಿ. ಹಾ ಮಜಾ ಇದೆ ಸರ್. ಆ ಕ್ರಿಸ್ಪ್ನೆಸ್, ಆಮೇಲೆ ಆ ಫ್ಲೇವರ್ ಯೂಶಲಿ ಬೇರೆ ಕೈಂಡ್ ಆಫ್ ಬೇರೆ ಫ್ಲೇವರ್ ದೋಸೆ ಇದು. ಟ್ರೈ ಮಾಡಿ. ಮನೇಲೆ ಮಾಡಿರೋ ಚಟ್ನಿ ಪುಡಿ ಇದು. ಇವಾಗ ಹೆಂಗ್ ಅನ್ಸಿದೆ ಗೊತ್ತಾ ನಂಗೆ, ಈ ಮದುವೆ ಮನೇಲೆಲ್ಲ ಕ್ಯಾಮ್ರಾ ಹಾಕ್ಬಿಟ್ಟು ಊಟ ಮಾಡ್ತಾ ಇರ್ತೀವಲ್ಲ, ಅವ್ರ ಕ್ಯಾಮ್ರಾ ಬಂದು ತಗೊಂಡು ಇಡ್ತಾರಲ್ಲ, ಆ ಥರ ಇಷ್ಟಿಷ್ಟೇ ತಗೊಂಡು. ಸರ್ ನಾನೀಗ AV ವರದಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಶಾರ್ವಿ ಡಾಕ್ಟರ್ ಅಂತ ಹೇಳಿದ್ನಲ್ಲ, ಒಂದು ಸರ್ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಸರ್, ಈಗ ಹೇಗಾಗಿದೆ ಅಂದ್ರೆ ಹಳಬ್ರು ಅಂದ್ರೆ ಅವ್ರ ಲೆಗಸಿ ಯಾರು ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಲೆಗಸಿ ಅಂದ್ರೆ ನಮ್ಮಲ್ಲಿ ನಮ್ಮ ಥಿಯೇಟ್ರಿಗಾಗಿರ್ಬೋದು, ಫಿಲ್ಮ್ಸಿಗೆ ಕಾಂಟ್ರಿಬ್ಯೂಟ್ ತುಂಬಾ ಜನ ಕಾಂಟ್ರಿಬ್ಯೂಟ್. ಈಗ ಫಿಲ್ಮ್ಸ್ ಎಲ್ಲಾದ್ರೆ ಪುಟ್ಟಣ್ಣ ಕಣಗಾಲ್ ಆಗಿರ್ಬೋದು, ಅಣ್ಣವರು, ಅವರ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಹೈ. ಅವರಿಂದನೇ ನಾವು ಇಂಡಸ್ಟ್ರಿ ಹೀಗಿರೋದು. ಹೌದು, ಅಂದ್ರೆ ಅವ್ರು ಅಥವಾ ಅವರು ಒಂದು ಮಾರಲ್ ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡಿದ್ರು. ಅವರೆಲ್ಲ ಜನರನ್ನ ಹೆಂಗೆ ನೋಡ್ಕೋಬೇಕು, ಆಮೇಲೆ ಒಂದು ಸ್ಟ್ಯಾಂಡರ್ಡ್, ಅವ್ರದ್ದೇ ಒಂದು ಸ್ಟ್ಯಾಂಡರ್ಡ್. ಇದು ಯಾರಾದರೂ ತಪ್ಪು ಮಾಡಿದ್ರೆ ಅದಕ್ಕೊಂದು ಬಗೆಹರಿಸೋಕೆ ಒಂದಷ್ಟು ಜನ ಟು ರೆಸ್ಪೆಕ್ಟ್ ದ ಎಲ್ಡರ್ಸ್, ಅದೆಲ್ಲ ನಡೀತಿತ್ತು. ಈ ಜನ್ರೇಷನ್ ಅವ್ರು ಯಾರನ್ನೂ ಮರ್ತಿದ್ದಾರೆ. ಐ ವಿಲ್ ಸೇ ಒನ್ ಸಿಚುಯೇಷನ್ ನಂಗೆ ಮೊನ್ನೆ ರೀಸೆಂಟಾಗಿ ನಂಗೆ ಆಫೀಸಲ್ಲಿ ನಡೀತು. ಓಕೆ. ಸೊ ವಿ ಆರ್ ಜಸ್ಟ್ ಟಾಕಿಂಗ್, ಹಂಗೆ ಚಿಟ್ ಚಾಟ್ ಮಾಡ್ತಾ ಇದ್ವಿ. ಒಬ್ರು ಕೇಳಿದ್ರು, ಅವ್ರ ಹೆಸರು ಹೇಳಕ್ ಹೋಗಲ್ಲ. ಸೊ ಒಬ್ರು ಕೇಳಿದ್ರು ನನಗೆ, ಯಾವ್ದ್ರಿ ನಿಮ್ ತುಂಬಾ ಆಲ್ ಟೈಮ್ ಫೇವ್ರೇಟ್ ಫಿಲಮು? ಅದೊಂಥರ ನಾನು ತುಂಬಾ ಇದೆ. ಕನ್ನಡದಲ್ಲಾದ್ರೆ ಐ ಕ್ಯಾನ್ ಸೇ ಬಂಗಾರದ ಮನುಷ್ಯ, ಅಣ್ಣವ್ರದ್ದು. ನಾನೇನು ತುಂಬಾ ಅಂದ್ರೆ ಎಷ್ಟು ತುಂಬಾ ಹಳೆ ಫಿಲಮ್ ಅಲ್ವಾ ಅದು. ಆಬ್ವಿಯಸ್ಲಿ ರಾಜ್ಕುಮಾರ್ ಅದು ಗೊತ್ತು ತಾನೆ ಅಂದೆ. ಹೌದು, ಪುನೀತ್ ರಾಜ್ಕುಮಾರ್ ಅವ್ರ ಅಪ್ಪನ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಲಿಟ್ರಲಿ ಹಿ ವಾಸ್ ಸೇಯಿಂಗ್ ದಿಸ್ 200%. ನಮ್ಮವರೇ, ಕನ್ನಡದವರೇ. ದಿಸ್ ಇಸ್ ಶಾಕಿಂಗ್. ನನಗೆ 200% ಅವ್ನು ಹೇಳಿಲ್ಲ, 200% ನಾನು ಅನ್ಕೊಂಡಿದ್ದೆ ನೀವು ಹಿಂಗೆ ಅಂದ್ರೆ ರಾಜ್ಕುಮಾರ್ನೇ ಯಾರು ಅಂತ ಗೊತ್ತಿಲ್ಲ. ಅವರು ಸೊ ಅಂದ್ರೆ ಪುನೀತ್ ರಾಜ್ಕುಮಾರ್ ಬಂದ್ಬಿಟ್ಟು ರಾಜ್ಕುಮಾರ್ ಅವರ ಮಗ ಅಂತ ಕೇಳಿದ್ರೆ ಏನೋ ಒಂದು ಮಟ್ಟಕ್ಕೆ ಇದಾಗಬಹುದಾಯ್ತು. ಬಟ್ ಅಂದ್ರೆ ಅವರ ಪ್ರೊಡಕ್ಷನ್ ಹೌಸಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಇವಾಗ ಅವರು ನೋಡ್ಕೊಳ್ಳೋ ರೀತಿ ವೆರಿ ಸ್ಟ್ಯಾಂಡರ್ಡೈಸ್, ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿಬಡಿ ಆನ್ ಸೆಟ್. ಆ ಥರ ಇದರಲ್ಲಿದ್ದಾಗ ಸೊ ನಾವು ಎಲ್ಲಿ ವೇರ್ ಆರ್ ವಿ ಲೂಸಿಂಗ್, ಎಲ್ಲಿ ನಾವು ನಾನು ಅದೆಲ್ಲ ಕಳ್ಕೊಳ್ತಿದೀವಿ ಅಂತ ನನಗೆ ಏನು ಅನಿಸ್ತಿಲ್ಲ. ನನಗಂತೂ ಅನಿಸ್ತಿಲ್ಲ. ಯಾಕಂದ್ರೆ ನಾನು ಇವಾಗ ತನಕ ಕೆಲಸ ಮಾಡಿರೋ ಸಿನಿಮಾಗಳೆಲ್ಲ ಏನೋ ಬೇಜಾರು ಮಾಡಿಸೋದು, ನೋವು ಮುಟ್ಸೋದು, ಆ ಥರ ಯಾವುದೋ ಅನುಭವ ನನಗಂತೂ ಆಗಿಲ್ಲ ಸೆಟ್ಟಲ್ಲಿ ಇಲ್ಲಿ ತನಕ ಆಗಿಲ್ಲ. ನಾನು ಯಾಕೆ ಸುಮ್ಮನೆ ಸುಳ್ಳು ಹೇಳಬೇಕು? ಓಕೆ, ಪೇಮೆಂಟ್ ವಿಷಯದಲ್ಲಿ ಇಲ್ಲಿ ಅಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ಬೋದು, ಕಡಿಮೆ ಕೊಡ್ಬೋದೇನೋ, ಅದಾಗತ್ತೆ, ಅದೇನು ಮಾಡೋಕ್ಕಾಗಲ್ಲ. ನಾನು ಅಷ್ಟು ಎತ್ತರಕ್ಕೂ ಇನ್ನೂ ಬೆಳೆದಿಲ್ಲ. ನಾನು ಹೋಗ್ಬಿಟ್ಟು ನಾನು ಡಿಮ್ಯಾಂಡ್ ಮಾಡೋ ಥರ ನನಗೆ ಇಷ್ಟೇ ಇಲ್ಲ ಅಂದರೆ ನಾನು ಮಾಡಲ್ಲ. ಏನು ಬರತ್ತೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತಕ್ಕಂತೆ ನಾವು ಕೀಪಿಂಗ್ ಆ ಸೆಲ್ಫ್ ರೆಸ್ಪೆಕ್ಟ್ ಆಲ್ಸೋ ನಾವು ಕೆಲಸ ಮಾಡಬೇಕಾಗತ್ತೆ. ನನಗೆ ಇನ್ನೊಂದೇನು ನಾನು ನೋಟಿಸ್ ಮಾಡಿರೋದೇನಂದರೆ, ಈ ಗುರು ಶಿಷ್ಯ ಪರಂಪರೆ ಹೋಗ್ಬಿಟ್ಟಿದೆ ಅಂತ ನನಗೆ ಭಯ ಆಗ್ತಿರೋದು. ಅಂದರೆ ಇನ್ಫ್ಲೂಯೆನ್ಸ್ ಕ್ಯಾನ್ ಗೋ ಇನ್ ಡೀಪರ್ ಅಂದರೆ ಐ ಟೆಲ್ ಯು. ಇವಾಗ ನನಗೆ ಒಬ್ಬರು ಗುರು ಅಂದರೆ ನಮ್ಮ ಪ್ರಕಾಶ್ ಬೆಳವಾಡಿ ಅಂತ ಹೇಳ್ಬೋದು. ಅವ್ರೇನು ಕಲ್ತಿದಾರೋ ಅವರು ನೆಕ್ಸ್ಟ್ ಜನರೇಷನ್ ಅವ್ರು ಪಾಸ್ ಡೌನ್ ಮಾಡಿದ್ದಾರೆ. ಸೊ ನಾವು ಒಂದು ಮಟ್ಟಕ್ಕೆ ವಿನೋ ಏನೇನು ಅನುಭವಗಳಾಗಿದೆ ಅವ್ರಿಗೂ ವೆನ್ ಹಿ ವಾಸ್ ಅ ಸ್ಟೂಡೆಂಟ್, ಅದೊಂದು ಪಾಸ್ ಆನ್ ಆಫ್ ನಾಲೆಡ್ಜ್ ಇರುತ್ತಲ್ಲ, ಪಾಸಿಂಗ್ ಆನ್. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಸೊ ತುಂಬ ಜನಕ್ಕೆ ಕೇಳ್ತೀನಿ, ಹೆಂಗೆ ನೀವು
ಯಾರಾದರೂ ಇದ್ರ ಹಂಗೆ ನಾನಾಗೆ ಕಲ್ತ್ಬಿಟ್ಟೆ ಅಂತಾರೆ. ಕಲ್ತಿರ್ಬೋದು ನಾವು ಏನೋ ನೋಡ್ಕೊಂಡು ಯೂಟ್ಯೂಬಲ್ಲ, ಅದೇ ಐ ಮೀನ್ ಯೂಟ್ಯೂಬ್ ನೋಡ್ಕೊಂಡು ಹೆಂಗೆ ಕಲಿತೀರೋ ಗೊತ್ತಿಲ್ಲ ನನಗೆ. ಬಟ್ ಸೊ ದಟ್ ಈಸ್ ದೇರ್ ಡಿಫರೆನ್ಸ್ ಆಫ್ ಒಪಿನಿಯನ್. ಲೈಕ್ ನಾವು ಅದರ ಬಗ್ಗೆ ಕ್ವಶನ್ ಮಾಡೋ ಅಷ್ಟು ಇದಿಲ್ಲ, ನಾವು ಯಾರು ಅಲ್ಲ. ಸೊ ನನಗೇನು ಅಡ್ವಾಂಟೇಜ್ ಅಂದರೆ ಒಂದು ಸ್ವಲ್ಪ ಇಟ್ ಕುಡ್ ಬಿ ಕಲ್ಚರಲ್ ರೆಫರೆನ್ಸಸ್ಸು ಅಥವಾ ಇತಿಹಾಸದ ಬಗ್ಗೆ ಇರ್ಬೋದು. ಒಂದು ಗುರು ಪಾಸ್ ಡೌನ್ ಮಾಡ್ತಾರಲ್ಲ ಆರ್ಟ್ ಫಾರ್ಮ್, ಇನ್ನೊಂದು ಆರ್ಟ್ ಫಾರ್ಮ್ ನೆಕ್ಸ್ಟ್ ಜನರೇಷನ್ ಆ ಪೀಳಿಗೆಗೆ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಪ್ರಕಾಶ್ ಬೆಳ್ಳಡಿ ಸರ್ ಇಂದ ಅವ್ರ ನಾಲೆಡ್ಜ್ನ ನನಗೆ ಪಾಸ್ ಡೌನ್ ಮಾಡಿದ್ದು. ಆಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅದೊಂದು. ಇವಾಗ ಕಾಶಿನಾಥ್ ಅವ್ರು ಇರ್ಬೋದು, ಪಾಸ್ಟ್ ಇಟ್ ಡೌನ್ ಟು ಉಪೇಂದ್ರ ಇನ್ ಟರ್ಮ್ಸ್ ಆಫ್ ಕ್ರಾಫ್ಟ್ ಆ್ಯಂಡ್ ರೈಟಿಂಗ್ ಏನೋ ದಟ್. ಅಫ್ಕೋರ್ಸ್ ಇವಾಗ ಬೇರೆ ಬೇರೆ ಥರ ಬರ್ತಾರೆ. ಅಂದರೆ ಇಫ್ ಸಿ ಸಮ್ ಆಫ್ ದ ನ್ಯೂ ಫಿಲ್ಮ್ ಮೇಕರ್ ಅವರು ಏನೋ ಒಬ್ರ ಜೊತೆ ಕೆಲಸ ಮಾಡಿನೇ ಕಲ್ತಿರ್ತಾರೆ ಒಂದಷ್ಟು ಟೈಮು. ಅಯ್ಯೋ ನಾನು ಉಪೇಂದ್ರ ಸಿನಿಮಾ ನೋಡ್ಬಿಡಿ ನನ್ಗೆ ಹೆಂಗೆ ಮಾಡೋದು, ಬರೀ ಸಿನಿಮಾ ನೋಡ್ಬಿಟ್ಟೆ ಮಾಡೋದು ಜೀನಿಯಸ್ ಲೆವೆಲಲ್ಲಿ ಇರಬೇಕು ಮಾಡೋಕ್ಕೆ. ಕಲ್ತಿರೋದೇ ಬೇರೆ. ಒಬ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲೇಬೇಕು ಅಂತೇನಿಲ್ಲ, ಆದರೆ ಒಂದು ಸ್ವಲ್ಪ ಆರ್ಟ್ ಫಾರ್ಮಲ್ಲಿ ತೊಡಗಿರ್ಬೇಕು, ಒಂದು ಪಳಗಿರ್ಬೇಕು, ಅದ್ರೊಳಗೆ ಸ್ವಲ್ಪ ದಿವಸಗಳು ಕಲಿಬೇಕಾಗತ್ತೆ. ನಂದು ಇದನ್ನ ನೀವು ಒಂದು ಎಪಿಸೋಡಲ್ಲೂ ಮಾತಾಡಿದ್ದೀವಿ. ನೀವು ಸಿನಿಮಾ ಮಾಡ್ತೀರಾ, ನೀವು ಎಲ್ಲೋಗಿ ಅಥವಾ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಲಿ ಹೋಗಿ ಕಲಿಬೇಕು, ಕಲ್ತ್ರೆ ನೀವು ಸಿನಿಮಾ ಮಾಡೋಕ್ಕಾಗೋದು. ಇಟ್ ಡಸಂಟ್ ಮೇಕ್ ಸೆನ್ಸ್. ಬಿಕಾಸ್ ನೀವು ಸಿನಿಮಾ ಮಾಡಬೇಕಾ, ನಿಮ್ಮ ಕತೆ ಹೇಳೋಕೆ ಒಂದು ವಿಧಾನ ಅಷ್ಟೇ. ಸಿನಿಮಾ ಇಸ್ ಅ ಟೂಲ್ ಟು ಟೆಲ್ ಅ ಸ್ಟೋರಿ ಟು ಆಡಿಯನ್ಸ್. ಹೌದು. ಅದು ನೀವು ಸರ್ ಏನು ಮಾಡ್ಬೋದು ಸರ್, ಇವಾಗ ಈ ವಿಶಾಲ್ ಭಾರದ್ವಾಜ್ ಡೋಂಟ್ ರಿಮೆಂಬರ್ ರೀಸೆಂಟಾಗಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು, ಫುರ್ಸಾತ್ ಅಂತ ಒಂದು ಶಾರ್ಟ್ ಫಿಲಮ್. ಫುರ್ಸಾತ್ ಪ್ರೊನೌನ್ಸ್ ಮಾಡೋಕೆ ಕಷ್ಟ ಆಗ್ತದೆ. ಬಿಲೀವ್ ಇಟ್ ಆರ್ ನಾಟ್, ಇಟ್ ವಾಸ್ ಶಾಟ್ ಇನ್ ಐಫೋನ್ 15 ಆರ್ 14 ಅಲ್ಲೋ ಶೂಟ್ ಮಾಡಿದ್ದು. ನೋಡಿದ್ರೆ ಫಿಲ್ಮ್ ಥರನೇ ಇದೆ ಫಿಲ್ಮ್. ಅದು ಸುಮ್ಮನೆ ಹೇಳ್ತಾರೆ ನೀನು ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಗೆ ಹೋಗ್ಬೇಕು ಹಂಗೆ ಹಿಂಗೆ. ನಾನು MS ಸತ್ಯ ಅವ್ರದ್ದು ಇದು ಅವ್ರು ಗರಂ ಹವಾ ಹೆಂಗ್ ಮಾಡಿದ್ರು ಅಂತ ನಾನು ಒಂದು ಯಾವುದೋ ಒಂದು ಇಂಟರ್ವ್ಯೂನ ನೋಡ್ತಿದ್ದೆ. ಅವ್ರು ಪಟ್ಟಿರೋ ಕಷ್ಟ ಅದನ್ನ ಮಾಡೋದಕ್ಕೆ. ಇವಾಗ ಐಫೋನ್ ಇಸ್ ಅ ಬೂನ್ ನಮಗೆ. ಅವಾಗ ಏನೋ ಗುಡ್ಡ ಬೆಟ್ಟ ಎಲ್ಲ ಹತ್ತಿ ಆ ಹೆವಿ ಎಕ್ವಿಪ್ಮೆಂಟ್ ಎಲ್ಲ ತೊಗೊಂಡೋಗಿ ಅಲ್ಲಿ ಸೆಟಪ್ ಮಾಡೋದು ಎಷ್ಟು ಕಷ್ಟ. ಆಮೇಲೆ ಇಮಿಡಿಯೇಟಾಗಿ ನಮಗೆ ಐಫೋನ್ ಇಲ್ಲ ಡಿಜಿಟಲಲ್ಲಿ ನಮಗೆ ಫೋಕಸ್ ಅಲ್ಲಿ ಇದೆಯಾ ಇಲ್ವಾ, ತೊಗೊಂಡಿದೀವಾ ಇಲ್ವಾ, ಅದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಪಾಪ ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೋ. ಅವ್ರು ಲ್ಯಾಬ್ಗೆ ಕಳಿಸಿ ಅದನ್ನ ಡೆವಲಪ್ ಮಾಡಿ ಫೋಕಸ್ ಅಲ್ಲಿ ಇದೆಯಾ ಇಲ್ವಾ, ಆಮೇಲೆ ರೀಲು ಅಷ್ಟೇ ನಿಮಗೆ ಲೆನ್ಸ್ ಸಿಗೋದು ಎಕ್ಸ್ಪೆನ್ಸಿವ್. ಸೊ ಆ್ಯಕ್ಟರ್ಸು ಅಷ್ಟೇ ಸ್ಪೀಡಲ್ಲಿ ಇರಬೇಕಾಗುತ್ತೆ. ರಿಹರ್ಸಲ್ ಪ್ರಾಮಿನೆನ್ಸ್ ಟು ರಿಹರ್ಸಲ್ ವರ್ ಗಿವನ್. ಇವಾಗ ಹಂಗಿಲ್ಲ, ಅವಾಗ ಟೇಕ್ ಒಂದು ಮಾನಿಟರ್ ಮಾಡೋದು, ನೆಕ್ಸ್ಟ್ ಟೇಕ್ಗೆ ಹೋಗೋದು. ಎಕ್ಸಾಕ್ಟ್ಲಿ ಹಂಗಾಗ್ತಾ ಇದೆ. ಅದರಲ್ಲಿ ಈ ಥರ ತುಂಬ ಆಪ್ಷನ್ಸ್ ಇದೆ. ನೀವು ಬರೀ ಸಿನಿಮಾ ನೋಡ್ಕೊಂಡೇ ಫಿಲ್ಮ್ ಮಾಡ್ಬೋದಲ್ಲ ಸರ್. ಸಿನಿಮಾ ನೋಡ್ಬಿಟ್ಟು ಯು ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಇಸ್ ವಾಟ್ ಐ ಫೀಲ್. ಯಾ ಓಕೆ. ಅವ್ರು ಯಾರೋ ಒಬ್ರು ಕೆಲಸ ಮಾಡಿ ಇನ್ಸ್ಪೈರ್ಡ್. ಬಟ್ ವಿಶಾಲ್ ಭರದ್ವಾಜ್ ಏನು ಫಸ್ಟ್ ಸಿನಿಮಾ ಅಲ್ವಲ್ಲ ಇದು, ಎಷ್ಟು ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ ಅವರು. ಮಕ್ಕಳು ಅಂಥದೆಲ್ಲ ಸಿನಿಮಾ ಮಾಡ್ಕೊಂಡ್ ಬಂದಿರೋರು 5 ಅಂಥ ಸಿನಿಮಾ. ಅಷ್ಟು ಅವ್ರಿಗೆ ಗ್ರಾಸ್ಪ್ ಅವ್ರದ್ದು ಕ್ರಾಫ್ಟ್ ಇತ್ತು ಅವ್ರಿಗೆ. ಅದೇನು ಸುಮ್ಮನೆ ಐಫೋನ್ ಕೊಟ್ಬಿಟ್ರೆ ನಾನು ವಿಶಾಲ್ ಭರದ್ವಾಜ್ ಆಗ್ಬಿಡ್ತೀನಿ ಅವ್ರು ಮಾಡಿದ್ರಲ್ಲ ಐಫೋನಲ್ಲಿ ಅಂದರೆ ಅದು ದಡ್ತನ ಅಂತ ನನ್ನ ಪ್ರಕಾರ. ಅಟ್ಲೀಸ್ಟ್ ಒಂದು ಬೇಸಿಕ್ ಕ್ರಾಫ್ಟ್ ಆದ್ರೂ ಗೊತ್ತಿರಬೇಕು. ಬೇಸಿಕ್ಗಿಂತ ಸ್ವಲ್ಪ ಹೆಚ್ಚು. ಇಫ್ ಹ್ಯಾವ್ ಟು pull out what they're saying that ವಿಶಾಲ್ ಭರದ್ವಾಜ್ ಸರ್ has done. ಅವ್ರು ಎಷ್ಟು ವರ್ಷದ ಶ್ರಮ ಇದು ಒಂದು ಐಫೋನ್ ಅದು ಮುಗಿಸೋ ಥರ. ಫಾರ್ ಹಿಮ್ ಅದು ನ್ಯೂಕ್ಲಿಯರ್ ಬಾಂಬ್ ಕೊಟ್ಟಂಗೆ ಒಬ್ಬನಿಗೆ ಬರೀ ಒಂದು ಮ್ಯಾಚ್ ಬಾಕ್ಸ್ ಕೊಟ್ಬಿಟ್ಟು ಓಡಿಸೋ ಥರ ಮಾಡಿದರೆ. ಸೊ ಅದು ಆ ಸ್ಟ್ರೆಂತ್ ಇದೆಯಲ್ಲ, ಅದು ನಾವು ಯಾರೋ ಇವಾಗ ವಿಶಾಲ್ ಭರದ್ವಾಜ್ ಮಾಡಿಬಿಟ್ರು ಅಂದ್ಬಿಟ್ಟು ನಾನು ಅವ್ರು ಮಾಡಿದಾರೆ ಕಣ ನಾನು ಮಾಡ್ತೀನಿ ಅಂದರೆ ದಟ್ಟನ ಅನಿಸ್ತೀನಿ. ಅದು ಬ್ರೇವ್ ಆಗಿರ್ಬೋದು ಮೂವು, ಬಟ್ ಅದೇ ಟೈಮಲ್ಲಿ ಅದು ಮೂರ್ಖತನೂ ಕೂಡ ನನ್ನ ಪ್ರಕಾರ. ಇಲ್ಲ ಅದೇ ಇವಾಗ ನೀವು ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ರಿ, ಈ ಫಿಲ್ಮ್ ಸ್ಕೂಲ್ಸ್ ಬಗ್ಗೆ. ಎಲ್ಲರೂ ಫಿಲ್ಮ್ ಸ್ಕೂಲ್ ಹೋಗಿರೋರು ಸೂಪರ್ ಫಿಲ್ಮ್ ಮೇಕರ್ಸ್ ಏನೂ ಆಗಿಲ್ಲ. ಬಟ್ ಇವಾಗ 3 ತಿಂಗಳದೆಲ್ಲ ಕೋರ್ಸ್ಗಳೆಲ್ಲ ಬರೋದಾಗಿದೆ.
3 ತಿಂಗಳಲ್ಲಿ ಏನ್ರಿ ಕಲಿಯಕ್ಕಾಗತ್ತೆ? 3 ತಿಂಗಳಲ್ಲ ಸರ್, ನಾನು ಇನ್ಸ್ಟಾಗ್ರಾಮ್ ಆ್ಯಡ್ ನೋಡ್ತಾ ಇದ್ದೆ, 250 ರೂಪಾಯಿ ಕೊಟ್ರೆ 250 ರೂಪಾಯಿ ಕೊಟ್ರೆ ಅವನ ಅಕೌಂಟ್ ಹೋಗಿ ಬಿಡತ್ತೆ ಅಷ್ಟೇ, ನಿಮ್ಗೇನ ಆಗಲ್ಲ. ಸಿ ಇದು ಫಾಸ್ಟ್ ಇದೆ. ಆಮೇಲೆ ಮೊನ್ನೆ ಯಾವುದೋ ಇದು ಅವಾರ್ಡ್ ಫಂಕ್ಷನ್ ಬಗ್ಗೆ, ಬಟ್ ಯಾರ್ದು ಐ ವಾಂಟ್ ಟೇಕ್ ದ ನೇಮ್, ಅದರಲ್ಲಿ ಜೂರಿ ಮೆಂಬರ್ ಅಂತ ಯಾರೋ ಹೆಂಗ್ಸ್ದು ಫೋಟೋಗ್ರಾಫ್ ಹಾಕಿದ್ದಾರೆ, ಜೂರಿ ಮೆಂಬರ್. ಅದರಲ್ಲಿ ಕೆಳಗಡೆ ಅವ್ರ ಹೆಸರು ಮತ್ತೆ ಕೆಳಗಡೆ ಫೇಮಸ್ ಆಕ್ಟರ್ ಅಂತ ಹಾಕಿದ್ದಾರೆ. ನಾನು ಮೋಸ್ಟ್ಲಿ ಆ ಸಿನಿಮಾ ಹೆಸರು ಫೇಮಸ್ ಆಕ್ಟರ್ ಇರ್ಬೋದು ಅಂತ ನಾನು ನೋಡಿದೆ. ಅವ್ರಿಗೆ ದೇ ಡೋಂಟ್ ನೋ ಹೌ ಟು ಇವನ್ ಡಿಫೈನ್ ಆ್ಯಂಡ್ ಜಸ್ಟಿಫೈ ದರ್ ಜೂರಿ ಮೆಂಬರ್. ಅವ್ರು ಅಂಥವ್ರನ್ನೆಲ್ಲ ಜೂರಿ ಮಾಡಿಟ್ರೆ ಏನು ಅವಾರ್ಡ್ ಅದು? ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಪ್ಲೈಟ್. But anyway, young filmmakers are doing what they have to. I think the older ones have yet to catch up, some of them. ಮೊನ್ನೆ 12th fail ನೋಡಿದೆ. ಇದು ವಿನೋದ್ ಚೋಪ್ರಾಗೆ ಆಲ್ಮೋಸ್ಟ್ 70 odd years. He's not lost in touch with the generation. Yes, absolutely. Even with Vinod Chopra. He was a good filmmaker back then. He's a good filmmaker right now, catering to our generation also. Yes. So ಒಂದಷ್ಟು ಜನ ಇರ್ತಾರೆ ಆ ಥರ. ಇವಾಗ ಯಾವುದೇ ಫಿಲ್ಮ್ ಸ್ಕೂಲ್ಗೆ ಹೋದ್ರೆ ನೆಟ್ವರ್ಕ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಇಸ್ ವಾಟ್ ಐ ಫೀಲ್. ಅಫ್ಕೋರ್ಸ್ ಅವಾಗಲೇ ಸ್ವಲ್ಪ ಏನಾದರೂ ಮಾಡಿದ್ರೆ. ಹೌದು, ಅಂದ್ರೆ ನಿಮ್ಗೆ ಇದಕ್ಕೆ ಬಂದಾಗ ಐ ವಿಲ್ ಸೇ ಇದನ್ನ ನಾನು ಹೇಳ್ತೀನಿ. ಕಾಸರವಳ್ಳಿ ಸರ್ ಒಂದ್ ಕಡೆ ಹೇಳಿದ ಇದನ್ನ ಹೆಂಗೆ ಅಂದ್ರೆ, ಅವರು FTI ಪಾಸ್ ಔಟ್, ಅವರು FTI ಪಾಸ್ ಅವ್ರು ಗ್ರಾಜುಯೇಷನ್ ಇನ್ ಕೊನೆ ಇಯರ್, ಕೊನೆ ಸೆಮ್ಮೋ ಏನು ಅಂತೆ, ಐ ಡೋಂಟ್ ರಿಮೆಂಬರ್. BV ಕಾರಂತರ ಜೊತೆ ಕಾರನಾಡ್ರು ಬಂದಿದ್ರು. ಏನೋ ಏನ್ ಮಾಡಕ್ ಬಂದಿದ್ರು? BV ಕಾರಂತರ ಜೊತೆ ಕಾರ್ನಾಡ್ರು ಆ ಟೈಮಲ್ಲಿ FTI ಅದಕ್ಕೆ ಹೌದೌದು ಇನ್ಚಾರ್ಜ್ ಆಗಿದ್ರು ಅನ್ಸುತ್ತೆ. ಸೊ ಬಂದ್ರಂತೆ, ಬಂದು ಹಿ ಅಪ್ರೋಚ್ ಚಿಮ್ ಅಂತ ಕಾರ್ನಾಡ್ರು ಸಜೆಸ್ಟ್ ಮಾಡಿರ್ಬೇಕು, ಅಪ್ರೋಚ್ ಮಾಡಿದ್ರಂತೆ. ಚೋಮನದುಡಿ ಅಂತ ಒಂದು ಸಿನಿಮಾಗೆ ಅದನ್ನ ನೀನು ಅಸಿಸ್ಟ್ ಮಾಡಕ್ಕೆ ವರ್ಕ್ ಅಸೋಸಿಯೇಟ್ ಆಗಿ ಮಾಡಕ್ ಅಂತ ಇದೊಂದು ಈ ತರ ಕೆಲವೊಂದ್ರಲ್ಲಿ FTI ಆಗಿರ್ಬೋದು, ಅನ್ನಪೂರ್ಣ ಆಗಿರ್ಬೋದು, ಅಥವಾ ಇನ್ ನ್ಯೂಯಾರ್ಕ್ ಆಗಿರ್ಬೋದು, ಕೆಲವು ಫಿಲ್ಮ್ ಸ್ಕೂಲಲ್ಲಿ ನೀವು ಹೇಳಿದಂಗೆ ನೆಟ್ವರ್ಕಿಂಗ್ ಆಗುತ್ತೆ. ಇವಾಗ ನೋಡಿ, ಹಿ ಗಾಟ್ BV ಕಾರಂತರಿಂದ ಹಿ ಸ್ಟಾರ್ಟೆಡ್ ಹಿಸ್ ಫಿಲ್ಮ್ ಕರಿಯರ್ ಅಂತಾನೂ ಹೇಳ್ಬಹುದು. ನೆಟ್ವರ್ಕ್ ಅಲ್ಲಿ ಬಾಲಾಜಿ ಮನೋಹರ್ ಸರ್ ಟಿಶ್ ಅಲ್ಲಿ ಓದಿದ್ದು ಫಿಲ್ಮ್ ಸ್ಕೂಲಿಂಗು, ಸಿಂಗಪೂರ್ ಅಲ್ಲಿ. ಇವಾಗ ಮುಚ್ಚಿಬಿಡಿದಾರೆ ಅನ್ಸುತ್ತೆ ಸಿಂಗಪೂರ್ದು. ನ್ಯೂಯಾರ್ಕ್ ಐ ಥಿಂಕ್ ಇಟ್ಸ್ ಸ್ಟಿಲ್ ರನ್ನಿಂಗ್, ಕ್ಯಾಲಿಫೋರ್ನಿಯಾ ಇಟ್ಸ್ ಸ್ಟಿಲ್ ರನ್ನಿಂಗ್, ಸ್ಯಾನ್ ಫ್ರಾನ್ಸಿಸ್ಕೋ ಇಟ್ಸ್ ಸ್ಟಿಲ್ ರನ್ನಿಂಗ್. LA ನಡೀತಿದೆ. ಸೊ ಇಲ್ಲಿ ಸಿಂಗಪೂರ್ ಬ್ರಾಂಚ್ ಓಪನ್ ಮಾಡಿದ್ರು. ಅವಾಗ ಒಂದಷ್ಟು ಜನ ಅಲ್ಲಿಂದ ಬಂದಿದ್ರು, ಅವ್ರ ಬ್ಯಾಚ್ ಮೇಟ್ಸ್. ಒನ್ ಹ್ಯಾಸ್ ಟು ಸಪೋರ್ಟ್ ದಿ ಅದರ್, ಒನ್ ಹ್ಯಾಸ್ ಟು ಬಿ ಅ ಕ್ಯಾಮರಾಮ್ಯಾನ್, ಹೈಯರ್ ಆಸ್ ಆಕ್ಟರ್. ಸೊ ಅದೊಂದಿದೆ. ಥೀಸಿಸ್ ಫಿಲ್ಮ್ಗೆ 2 years and ಕಂಪ್ಲೀಟ್ ಎಕ್ವಿಪ್ಮೆಂಟ್ ಅವರೇ ಕೊಡ್ತಾರೆ. ಓಕೆ. So the one which we did, I was doing line production for it. Okay. ಇಲ್ಲಿ ಮಾಡಿದಾಗ ಅದು ಬಾಲಾಜಿ ಸರ್ ಆಕ್ಟ್ ಮಾಡ್ತಿದ್ರು. the DOP had come from China, who studied in Singapore. The director was actually from Chennai. ಅವ್ರ ತಂದೆನೂ ಒಂದು 40 ಮಲಯಾಳಂ ಸಿನಿಮಾದಲ್ಲ ಏನೋ ಕೆಲಸ ಮಾಡಿದ್ರಿ, ವೀರಿನ್ನೋ ಶೂಟಿಂಗ್. ಸೊ ಆ ಥರ ಒಂದು ವಾತಾವರಣದಲ್ಲಿ ಇವ್ರು ಆಲ್ ಶೂಟಿಂಗ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಕೇಮ್ ಅಂಡ್ ಆಕ್ಟೆಡ್ ವಿತ್ ಅಸ್. ಶಾರ್ಟ್ ಫಿಲ್ಮ್ ಅಲ್ಲಿ. ಅಂಡ್ ಅವಾಗ ಐ ವಾಸ್ ಆಡಿಷನಿಂಗ್ ಹಿಮ್ ಫಾರ್ ಸಮ್ ಆಡ್ಸ್ ಅಂಡ್ ಆಲ್ ದಟ್. ಯಾವ್ದು ಬರ್ತಾ ಇಲ್ಲ, ನನ್ನ ಫೋನ್ ಮಾಡೋದು ಬಿಟ್ಬಿಡೋ ಸರ್, ಇದು ಈ ಸಲ ಆಡ್ ಅಲ್ಲ ಸರ್, ಇದು ಒಂದು ಶಾರ್ಟ್ ಫಿಲ್ಮ್ ಪ್ಲೀಸ್ ಬಂದ್ ಮಾಡ್ಕೊಟ್ರು ನಮಗೆಲ್ಲ. ಸೊ ಅವ್ರದ್ದು ಅವಾಗ ಗೊತ್ತಾಯ್ತು ನನಗೆ, ಅಲ್ಲಿ ಹೋಗ್ಬಿಟ್ಟು ಬರೀ ಸಿನಿಮಾ ಕಲಿಯೋದಂತಲ್ಲ, ನೆಟ್ವರ್ಕಿಂಗ್ ಸ್ಟ್ರಾಂಗ್ ಆಗುತ್ತೆ. ಯು ಕ್ಯಾನ್ ಆಲ್ವೇಸ್ ಹೆಲ್ಪ್ ದರ್ they can always depend on their alumni to help them out in certain way, maybe even to fund ಆ ಥರನೂ ಹೆಲ್ಪ್ ಔಟ್ ಆಗುತ್ತೆ. ಒನ್ ಮೇಜರ್ ಫ್ಯಾಕ್ಟರ್ ಫಾರ್ ಆಲ್ ದೀಸ್ ಫಿಲ್ಮ್ ಸ್ಕೂಲ್ ಇಸ್ ದಟ್ ನೆಟ್ವರ್ಕ್. ಕರೆಕ್ಟ್. ಒಂದು ಏನಾಗ್ತದೆ ಅಂದರೆ, ಯು ಆರ್ ಫ್ರಮ್ ಇಂಗ್ಲಿಷ್ ಥಿಯೇಟರ್. ಹೌದು, ನಾವು ತುಂಬಾ ಇಂಗ್ಲಿಷ್ ನಾಟಕಗಳು ಮಾಡಿದ್ದೀರ. ಒಂದು ಅಸಂಪ್ಷನ್, ಥಿಯೇಟ್ರಿಗೆ ಬರೋರು ನಮಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಅಸಂಪ್ಷನ್ ಇದೆ ಈಗಲೂ. ಅದು ಅಂದ್ರೆ ಅದು ಫಸ್ಟ್ ಥಿಯೇಟರ್ ಮಾಡೋಣ, ಆಮೇಲೆ ಸಿನಿಮಾಗೆ ಜಂಪ್ ಆಗ್ಬೋಣ ಅಂತ. ಸೊ ಬಿಕಾಸ್ ಯು ಹ್ಯಾವ್ ಡನ್ ಎ ಇಂಗ್ಲಿಷ್ ಥಿಯೇಟರ್ ಆ್ಯಂಡ್ ಯು ಹ್ಯಾವ್ ಡನ್ ಅ ಫಿಲ್ಮ್ಸ್ ಆಸ್ ವೆಲ್. ಯು ಆರ್ ಮೋಸ್ಟ್ ಪ್ರಾಮಿನೆಂಟ್ supporting actor of the industry. You're being very kind, but
that is a fact. Yeah. That is the fact. ಸೊ ನೀವು ಸಪೋರ್ಟಿಂಗ್ ಆಕ್ಟರ್ ಆಗಿರೋವಿ. ಸೊ ಹೆಂಗೆ ಅಂದ್ರೆ ಹೌ ಆ ಒಂದು ಅಪ್ರೋಚ್ ಹೇಗ್ ಬರುತ್ತೆ ಅಂದ್ರೆ ಫ್ರಮ್ ಇಂಗ್ಲಿಷ್ ಥಿಯೇಟರ್ ಮಾಡ್ಕೊಂಡು ನೀವು ಇದನ್ನ ಸಿನಿಮಾ ಇದು ಮಾಡೋದಾದ್ರೆ ಯಾವ ತರ ಅಪ್ರೋಚ್ ನಾವು ಮಾಡ್ಬೋದು, ಹೆಂಗಾಗ್ಬೋದು ಅದು? ಇಂಗ್ಲಿಷ್ ಥಿಯೇಟರ್ ಮಾಡೋದ್ರಲ್ಲಿ ಅದು ಕೂಡ ನಾನು ಯಾರ ಜೊತೆ ಮಾಡ್ದೇನೋ ಇಂಪಾರ್ಟೆಂಟ್ ಆಗತ್ತೆ. ನಾನು ಪ್ರಕಾಶ್ ಬೆಳವಾಡಿ ಸರ್ ಜೊತೆ ಮಾಡಿದೆ ಇಂಗ್ಲಿಷ್ ಥಿಯೇಟರ್ನ. ಆಮೇಲೆ ಅರುಂಧತಿ ರಾಜ, ಜಗದೀಶ್ ರಾಜ ಅಂತ ಜಾಗೃತಿ ಥಿಯೇಟರ್ ರನ್ ಮಾಡ್ತಾರಲ್ಲ ವೈಟ್ ಫೀಲ್ಡ್ ಅಲ್ಲಿ, ಅವ್ರ ಜೊತೆನೂ ಒಂದಷ್ಟು ಅವ್ರದ್ದು ತುಂಬಾ ಅಡ್ವಾನ್ಸ್ಡ್ ಲೆವೆಲ್ ರಿಹರ್ಸಲ್ಸ್ ನಡೀತಿತ್ತು. ಅವ್ರ ಅಪಾರ್ಟ್ಮೆಂಟ್ ಒಂದು ಮಾಡಿ ಅಲ್ಲೇ ನಾವೆಲ್ಲ ಇದ್ದು ಅಲ್ಲೇ ರಿಹರ್ಸಲ್, ಪೇಮೆಂಟ್ ಫಾರ್ ರಿಹರ್ಸಲ್ ಆಸ್ ವೆಲ್ ಆಸ್ ಫಾರ್ ಶೋಸ್, ಆ ಥರ ಪ್ರೊಫೆಷನಲ್ ಲೆವೆಲ್ ಅವ್ರು ಥಿಯೇಟರ್ ಮಾಡ್ತಿದ್ರು. ಆಮೇಲೆ ಬರೀ ನೋಡೋದ್ರಲ್ಲಿ ಮಾತ್ರ ಅಲ್ಲ, ಕಲಿಯೋದ್ರಲ್ಲೂ ತುಂಬಾ ಇರತ್ತೆ ಅವ್ರ ಜೊತೆ. ವೆನ್ ಐ ಯೂಸ್ ಟು ಆಕ್ಟ್, ನಾನು ಅಷ್ಟು ಒಂದ್ ಸ್ವಲ್ಪ ತಿದ್ದಿದ್ರು, ಇದೆಲ್ಲ ಮಾಡಬಾರ್ದು ಅದೆಲ್ಲ ಮಾಡಬಾರ್ದು ಅಂತ. ಇಂಗ್ಲಿಷ್ ಥಿಯೇಟರ್ ಅವರಲ್ಲ, ಇದು ಸ್ವಲ್ಪ ಓವರ್ ಆಗತ್ತೆ, ಇದು ಸ್ವಲ್ಪ ಅದನ್ನ ಅಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ, ಅದನ್ನ ಜಸ್ಟ್ ಟ್ರೈ ಟು ಡೂ ದಿಸ್ ಡೂ ದ್ಯಾಟ್. ವೆನ್ ಐ ವೆಂಟ್ ಟು ಡೂ ಕನ್ನಡ ಮೂವೀಸ್, ಪೀಪಲ್ ಫೆಲ್ಟ್ ಇಟ್ ವಾಸ್ ಅ ರಿಫ್ರೆಶಿಂಗ್ ವೇ ಟು ಡೂ ಅ ರೋಲ್ ಲೈಕ್ ದಟ್. ಇಲ್ಲಾಂದ್ರೆ ಅವ್ರು ಅದೇ ತರ ಕಾಮಿಡಿಯನ್ ಅಂದ್ರೆ ಹಿಂಗೆ ಅಂತೆಲ್ಲ ಸ್ವಲ್ಪ ಜಾಸ್ತಿ ಆಗತ್ತೆ, ಸ್ವಲ್ಪ ಎಕ್ಸ್ಟ್ರಾ ಫಿಸಿಕಲ್ ಇದು. ಹೌ ಟು ನಾಟ್ ಗೆಟ್ ಇನ್ ಟು ದ ಫಿಸಿಕಲ್ ಆಸ್ಪೆಕ್ಟ್ ಆಫ್ ದ ಕಾಮಿಡಿ ಇಸ್ ವಾಟ್ ಐ ಡಿಡ್. ಇಟ್ ಕೇಮ್ ನ್ಯಾಚುರಲಿ ಟು ಮೀ. ಸೊ ಅಂದ್ರೆ ಒಂದು ಮೇನ್ ಆಗಿ ಅವ್ರು ಮಾಡಿಸುವಂತಹ ಕ್ಯಾರೆಕ್ಟರೈಸೇಷನ್, ಹೌದು, ಅವ್ರು ಟ್ರೈನಿಂಗ್ ಕೊಡೋದು ಬೇರೆ ತರಾನೇ ಇರತ್ತೆ. ವಾಟ್ ಇಸ್ ಟೂ ಮಚ್ ಫಾರ್ ದ ಸ್ಟೇಜ್, ವಾಟ್ ಇಸ್ ಟೂ ಮಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇದು, ಅಂದ್ರೆ ಅವ್ರು ಎರಡನ್ನೂ ಕವರ್ ಮಾಡ್ತಾರೆ ರಿಹರ್ಸಲ್. ಹೌದು. ಸೊ ಅದು ಮಾಡ್ತಾ ಮಾಡ್ತಾ ನಾವು ವಿ ಗೆಟ್ ಯೂಸ್ ಟು ದಟ್ ಕೈಂಡ್. ಸೊ ಅದು ಫಿಲಾಸಫಿ, ಆಕ್ಟಿಂಗ್ ಡೆಫಿನೇಷನ್ ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಅದು ವಿಲ್ ರಿಮೇನ್ ದ ಸೇಮ್. ಏನಾಗ್ಬಿಟ್ಟಿದೆ ಅಂದ್ರೆ ಅದೇ ತರ ನೋಡಿ 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 ಕಾಮಿಡಿಯನ್ ಆಕ್ಟರ್ಸ್ ಇರ್ಬೋದು. ಮೇ ಬಿ ಪೀಪಲ್ ಫೆಲ್ಟ್ ಲಿಟಲ್ ರಿಫ್ರೆಶಿಂಗ್. ಒಂದು ಸೊ ಹಾಗೆ ಅದೇ, ಆ್ಯಂಡ್ ಯು ಹ್ಯಾವ್ ಟು ಟ್ರಸ್ಟ್ ದ ರೈಟರ್. ನಾನು ಅದು ಒಂದು ಇಂಗ್ಲಿಷ್ ಥಿಯೇಟರ್ ಅಲ್ಲಿ ಏನು ಹೇಳಿದ್ರು, ಐ ಮೀನ್ ಐ ಆಮ್ ಶೋರ್ ಇಟ್ಸ್ ದೇರ್ ಇವನ್ ಇನ್ ಕನ್ನಡ ಥಿಯೇಟರ್. ಕರೆಕ್ಟ್. ರೆಸ್ಪೆಕ್ಟ್ ದ ರೈಟರ್. ಅವ್ನು ಸುಮ್ನೆ ಬರ್ದಿರಲ್ಲ ಅಲ್ಲಿ ಒಂದ್ ಲೈನ್ ನ, ಆ ಒಂದು ಪದ ಯೂಸ್ ಮಾಡಿರ್ತಾನೆ, ಆ ಪದನ ರಿಪ್ಲೇಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ರೈಟರ್ ಹಸ್ ರಿಟನ್ ಇಟ್ ಔಟ್ ಆಫ್ ಪರ್ಟಿಕ್ಯುಲರ್ ಕನ್ವಿಕ್ಷನ್. ಅದನ್ನ ನೀವು ಟ್ರೈ ಟು ಫಿಲ್ ಮೀನಿಂಗ್ ಟು ದಟ್ ವರ್ಡ್ ರಾದರ್ ದನ್ ಟೇಕಿಂಗ್ ಅ ಶಾರ್ಟ್ ಕಟ್. ಪ್ರಕಾಶ್ ಸರ್ ಅದೊಂದು ಹೇಳ್ತಾರೆ, ಡೋಂಟ್ ಮೇಕ್ ಇಟ್ ಈಸಿ ಫಾರ್ ಯೋರ್ ಸೆಲ್ಫ್ ಅಂತ. ನೀವು ಇಫ್ ಯು ಮೇಕ್ ಇಟ್ ಈಸಿ ಫಾರ್ ಯೋರ್ ಸೆಲ್ಫ್, ದೆನ್ ಯು ಆರ್ ನಾಟ್ ಗೋನ್ ಟು ಬಿ ಡೂಯಿಂಗ್ ಜಸ್ಟಿಸ್ ಟು ದ ರೈಟಿಂಗ್. ಅದು 100% ಫ್ಯಾಕ್ಟ್ ಅಲ್ವಾ ಅದು. ಅಂದ್ರೆ ನಾವು ಈಸಿಯಾಗಿ ಮಾಡ್ಕೊಂಡು ನಮ್ ಕಂಫರ್ಟ್ ಝೋನ್ ಅಲ್ಲಿ ನಾವು ಬರ್ಕೊಂಡಿದ್ರೆ ಅದು ವರ್ಕೌಟ್ ಆಗಲ್ಲ. ಹೌದು, ಶಾರ್ಟ್ ಕಟ್ ಇಲ್ಲ ಅದರಲ್ಲಿ, ಅದೇನೋ ಒಂದಿರುತ್ತೆ. ನಮ್ಮ ಇವಾಗ ಕ್ಯಾರೆಕ್ಟರೈಸೇಷನ್ಸ್ ಮಾಡ್ತಿರೋ ಪ್ರಕಾಶ್ ಅವ್ರ ರೈಟಿಂಗ್ ಆಲ್ಸೋ, ಯಾಕಂದ್ರೆ ಅವರು ಪತ್ರಕರ್ತರು ಆಸ್ ವೆಲ್, ಜರ್ನಲಿಸ್ಟ್. ಅವ್ರು ಏನ್ ಮಾಡಿಲ್ಲ, ಆಕ್ಟಿವಿಸಮ್ ಮಾಡಿದಾರೆ, ಎಲ್ಲ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಅವ್ರು ಏನೇನೋ ಒಂದು ಮಾಡಿದ್ರಲ್ಲ, ಅದೆಲ್ಲ ನಾವು ಅವರಿಂದ ಕಲಿತಿದ್ವಿ ನಾವು. ಸೊ ಅದು ಕಲಿತಾ ಅವ್ರು ಏನ್ ಹೇಳಿದ್ರು, ಯಾವ್ದೋ ಒಂದು ನಾಟಕ ಪ್ಲಾಟ್ ಬರಿಬೇಕಾದ್ರೇನು, ಡೋಂಟ್ ಮೇಕ್ ಇಟ್ ಈಸಿ ಫಾರ್ ದೋಸ್ ಕ್ಯಾರೆಕ್ಟರ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಟ್ ಪ್ಲಾಟ್. ಈಸಿ ದುಡ್ಡು ಬಂದ್ಬಿಡ್ತಿಲ್ಲ ಇಂದಾನೆ, ದಟ್ ಇಸ್ ನಾಟ್ ಅ ಸೊಲ್ಯೂಷನ್. ದುಡ್ಡು ಇಲ್ದೇನೆ ಏನೋ ಮಾಡ್ಬೇಕು ಅವನು. ಬಟ್ ಅದೇ ಪರ್ವ ನೋಡಿದ್ರ, ಅಂದ್ರೆ ಎರಡು ನೋಡಿದ್ರ, ಎರಡು ವರ್ಷನ್ ಕನ್ನಡ ಅದು ನೋಡಕ್ಕಾಗಿಲ್ಲ, ಇಂಗ್ಲಿಷ್ ವರ್ಷನ್ ನೋಡಿದೆ. ನಾನು ರೀಸೆಂಟ್ ಆಗಿ ಒಂದು ಸೆಟ್ ಆಫ್ ಶೋಸ್. ಐ ವಾಸ್ ಬೋಲ್ಡ್. ಹೌದು, ಚೌಡಯ್ಯ ಶೋ ನೋಡಿ. ಚೌಡಯ್ಯ ಒಂದು ನಾನು ಹೇಳ್ತೀನಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಇಂಗ್ಲಿಷ್ ಥಿಯೇಟರ್ ಅನ್ನೋದಕ್ಕೆ, ಸರ್ ಪರ್ವ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ನಾವೆಲ್ ಆಫ್ ಕನ್ನಡ ಲಿಟ್ರೇಚರ್, ಇಫ್ ಐ ಆಮ್ ನಾಟ್ ರಾಂಗ್, ಆಫ್ ಇಂಡಿಯನ್ ಲಿಟ್ರೇಚರ್. ಬಿಕಾಸ್ ಅದು ನಾಟ್ ಇವನ್ ಇನ್ ಕನ್ನಡ. ಆ ತರ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿಗಳೆಲ್ಲ ಆ ತರ ಹೇಳಿರಲ್ಲ. ಧರ್ಮರಾಯ ಅಂದ್ರೆ ಅವನು ರೈಚಸ್, ಇದ್ರಲ್ಲಿ ಒಂಥರ ಈಸ್ ಲಿಟಲ್ ಆ ತರ ಮಹಾಭಾರತ ನಾವು ಕೇಳಿರಲಿಲ್ಲ. ಅದ್ರೂ ಅಷ್ಟೇ. ಬಟ್ ಅದು ಇಟ್ಸ್ ಹೈಲಿ ಇಂಪಾಸಿಬಲ್. ಹೌದು, ಪ್ರಕಾಶ್ ಸರ್ ಒಂದು ಇದ್ರಲ್ಲಿ ಹೇಳ್ತಾರೆ, ಒಂದು ಇಂಟರ್ವ್ಯೂ, ಒಂದು ಡಾಕ್ಯುಮೆಂಟ್, ಒಂದು ಯೂಟ್ಯೂಬ್ ನೋಡಿದ್ದು, ಮಹಾಭಾರತವನ್ನ ಬೇಸ್ ಆಗಿಟ್ಕೊಂಡು ಎಷ್ಟೇ ವರ್ಷನ್ಸ್ ಮಾಡ್ಬೋದು, ಕುಮಾರವ್ಯಾಸ ಭಾರತ ಒಂದೊಂದು, ಆದ್ರೆ ಪರ್ವವನ್ನೇ ಯೂಸ್ ಮಾಡ್ಕೊಂಡು ಬೇರೆ ಯಾವ ವರ್ಷನ್ಸ್ ಮಾಡಕ್ ಆಗಲ್ಲ ಅಂತ ಕಷ್ಟ. ಅಂದ್ರೆ ಅವರು ಲಕ್ಕಿಲಿ ನನಗೇನಾಯ್ತು, ಚೌಡಯ್ಯದಲ್ಲಿ ಎಸ್ ಎಲ್ ಭೈರಪ್ಪ
ಅವರು ಬಂದು ಪರ್ವ ಬಗ್ಗೆ ಮಾತಾಡಿದ್ರು. ಅದ್ರಲ್ಲಿ ಅವರು ಎಷ್ಟು ಪ್ರಾಕ್ಟಿಕಲ್ ರೀಸನ್ಸ್ ತಗೊಂಬಂದ್ರು. ಆ ತರ ಜಾಗದಲ್ಲಿ ನೀವು ಒಂದೊಂದು ಜಾಗದಲ್ಲಿ ಎಷ್ಟು ಬೆಟ್ಟ ಗುಡ್ಡ ಇದೆ ಅಂದ್ರೆ ನೀವು ಅಲ್ಲಿ ಚಾರಿಯಟ್ನೆಲ್ಲ ಓಡಿಸ್ಕೊಂಡು ಹೋಗಕ್ ಆಗಲ್ಲ. ಸೊ ಆ ಜಾಗಗಳು ನಾನು ಹೋಗಿ ವಿಸಿಟ್ ಮಾಡಿ ಎಲ್ಲೆಲ್ಲಿ ಇರ್ಬೋದೇನೋ ಈ ಜಾಗಗಳು ಅಂತ. ಸೊ ಪ್ರಾಕ್ಟಿಕಲ್ ರೀಸನ್ಸ್ ಇರುತ್ತೆ ಒಂದು. ಆಮೇಲೆ ನಾಟಕ ಹೆಂಗ ಆಮೇಲೆ ಅವರು ಅದು ವಯಸ್ಸು ಬಗ್ಗೆ ಹೇಳ್ಕೊಂಡ್ ಬರ್ತಾರೆ ಅದ್ರಲ್ಲಿ. ಅದು ಧರ್ಮರಾಯನಿಗೇನೋ 120 ವರ್ಷನೋ ಏನೋ ಇರುತ್ತೆ ಅಂದ್ರೆ ಭೀಷ್ಮ. ಭೀಷ್ಮಂಗೆ 120 ವರ್ಷ. ಹೌದೌದು, ಬೇರೆ ಎಲ್ಲರೂ. ಸೊ ಆತರ ಹೋಗ್ತಾ ಇರುವಾಗ ಪ್ರಾಕ್ಟಿಕಲ್ ಆಗಿ ಅವರು ಅದನ್ನ ಬ್ಯೂಟಿಫುಲ್ ಹ್ಯೂಮನ್ಸ್ ಆರ್ ದಟ್. ಆ ಇಂಗ್ಲಿಷ್ ಶೇಡ್ ತಂದಾಗ ಅಂದ್ರೆ ಕನ್ನಡದಲ್ಲಿ ಮಾಡೋದೇ ಅಸಾಧ್ಯ. ಅದು ಇಟ್ ವಾಸ್ ಅದು ಒಪ್ಕೊಂಡ್ರು ಪ್ರಕಾಶ್ ಸರ್. ಆಕ್ಚುಲಿ ಫಸ್ಟ್ ಟೈಮ್ ರೀಡಿಂಗ್ ಕರೆದ್ರು ನಮ್ಮನ್ನೆಲ್ಲ ಇಂಗ್ಲಿಷ್ ಮಾಡ್ತಿರುವಾಗ. ಆದ್ರೆ ಒಂದ್ 2-3 ಜನ ಆಕ್ಟರ್ಸ್ ಅಲ್ಲಿ ಕನ್ನಡ ಪರ್ವ ಮಾಡಿದ್ರಲ್ಲ, ಅವ್ರನ್ನೂ ಕರ್ಕೊಂಡ್ ಬಂದಿದ್ರು. ಯಾಕಂದ್ರೆ ಅವರು ಆಕ್ಟ್ ಮಾಡಬೇಕು, ಪ್ಲಸ್ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಇರ್ಬೋದು, ನಮಗೆ ಹೇಳ್ಕೊಡ್ಬೋದು ಏನೇನು ಆಯ್ತು ಶಾರ್ಟ್ ಕಟ್ಸ್ಗೆ. ಅಂದ್ರೆ ಒಂದೊಂದ್ ದಿವಸ ಅವರೆಲ್ಲ ಇರ್ತಾ ಇರಲ್ಲ, ಸ್ವಲ್ಪ ಹೆಲ್ಪ್ ಮಾಡಕ್ಕೆ ನಮಗೆ, ಬಿಕಾಸ್ ಪ್ರೈವೇಟ್ ಆಗಿ ನಾವು ರಿಹರ್ಸಲ್ ಮಾಡ್ಕೋಬಹುದು ಅಂತ. ಅವಾಗ ಹೇಳಿದ್ರು ಕನ್ನಡದಲ್ಲಿ ಬರೆದಾಗ ಅದನ್ನ ನಾನು ಇಲ್ಲಿ ಇಂಗ್ಲಿಷಿಗೆ ನಾನು ಟ್ರಾನ್ಸ್ಲೇಟ್ ಮಾಡಕ್ ಹೊರಟಾಗ ಎಷ್ಟೊಂದು ಪದಗಳಿಗೆ ನನಗೆ ಸಿಗ್ಲೇ ಇಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಆತರ ಒಂದು ಭಾವನೆಯಿಂದ ಅದನ್ನ ತುಂಬಿಸ್ಬೋದು. ಯಾಕಂದ್ರೆ ನಾನು ಇಮಿಡಿಯೇಟ್ ಆಗಿ ನಂಗೆ ನಾಟಕ ಎಷ್ಟು ಇಷ್ಟ ಆಯ್ತು, ಟೆಂಪ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಸ್ಟಾರ್ಟಿಂಗ್ ಟು ರೀಡ್ ಪರ್ವ ಓದ್ತಾ ಇದ್ದೀನಿ. ಓದ್ತಾ ಇದ್ದಾಗ ಹೆಂಗ್ ಬರೆದಿದ್ದಾರೆ ಒಂದೊಂದು, ಅದರಲ್ಲೂ ಒಂದು ಕುಂತಿಯ ಕನ್ಸನ್ನ ಎಲಾಬ್ರೇಟ್. ಆಮೇಲೆ ಏಕಲವ್ಯ, ಅದು ಅವರ ಇದು ಅಲ್ಲಿ ಏಕಲವ್ಯ ಇಂಪಾರ್ಟೆನ್ಸ್ ವಾವ್, ಅದನ್ನು ಅದ್ಭುತವಾಗಿ. ಸೊ ಅದನ್ನ ತರಕ್ಕೂ ತುಂಬಾ ಕಷ್ಟ. ಅಂತಂದ್ರೆ ಇಂಗ್ಲಿಷಲ್ಲೂ ತಂದಿದ್ದು ಇಟ್ ವಾಸ್ ಹೌದು ಫ್ಯಾಂಟಾಸ್ಟಿಕ್ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳ್ತಿರೋದು, ಇವಾಗ ಇಂಗ್ಲಿಷ್ ಥಿಯೇಟರ್ ಅಂತ ಹೇಳಿದ್ರಲ್ಲ, ನಮ್ಮ ಇಂಡಿಯಾದಲ್ಲಿ 2-3 ತರದ್ದು ಇಂಗ್ಲಿಷ್ ಥಿಯೇಟರ್ ಇದೆ. ಒಂದು ವೆಸ್ಟರ್ನ್ ಇಂಗ್ಲಿಷ್ ಪ್ಲೇಸ್ ನಾವು ತಗೊಂಡು ಅಮೆರಿಕನ್ ನಾಟಕಗಳಿರ್ಬೋದು, ರಷ್ಯನ್ ನಾಟಕಗಳಿರ್ಬೋದು, ಚೆಕಾವ್ ಗ್ರೀಕ್ಗಳು, ಶೇಕ್ಸ್ಪಿಯರ್ ಇರ್ಬೋದು. ಆಮೇಲೆ ಇವಾಗ ಇಂಡಿಯನ್ ರೈಟರ್ಸ್ ಅಷ್ಟು ಜನ ಇದಾರೆ. ಮಹೇಶ್ ದತ್ತಾನಿ, ಅವರು ಬರ್ದಿದ್ದಾರೆ. ವಿಜಯ್ ಟೆಂಡೂಲ್ಕರ್ ಅವ್ರಂದ್ರೆ ವಿಜಯ್ ಟೆಂಡೂಲ್ಕರ್ ಅವರಾಗೆ ಇಂಗ್ಲಿಷ್ ಅಲ್ಲಿ ಬರೆದ್ರು ಇಲ್ಲ ಗೊತ್ತಿಲ್ಲ, ಮರಾಠಿನಲ್ಲಿ ಬರೆದ್ರು. ಅಫ್ಕೋರ್ಸ್ ಅನುವಾದ ಮಾಡಿರ್ತಾರೆ ಯಾರಾದ್ರು. ಆಮೇಲೆ ನಮ್ಮ ಎಷ್ಟೊಂದು ನಾಟಕಗಳು, ಬೆಂಗಾಲಿ ನಾಟಕಗಳು ಇವಾಗ ಭಾರತ ಸರ್ಕಾರ ಅವ್ರದಲ್ಲ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅದು ಎಷ್ಟು ಅವರು ಮೂಲತಃ ಹೆಂಗ್ ಬರ್ದಿರ್ತಾರೋ, ಇವಾಗ ಇಂಗ್ಲಿಷ್ ಅಲ್ಲಿ ಅದನ್ನ ಹೆಂಗ್ ಇಂಟರ್ಪ್ರಿಟೇಟ್ ಮಾಡೋದು ಅದು ಕಷ್ಟ ಇರತ್ತೆ. ಸೊ ಆ ಒಂದು ಅಪ್ರೋಚ್ ಈ ಇಂಗ್ಲಿಷ್ ಮಾಡಿದ್ರೆ ಈ ಅಪ್ರೋಚ್ ಈ ತರ ಒಂದು ಬರುತ್ತೆ. ಸೊ ಅದ್ರ ಜೊತೆಗೆ ಸೊ ನಾವು ಮೇಡ್ ಮೆನಿ ಫಿಲ್ಮ್ಸ್, ಹೊಂದಿಸಿ ಬರೀರಿ, ಆಚಾರ್ಯ ಅಂಡ್ ನಾವು ನಾನು ಶುರು ಮಾಡಿದಾಗ ಅವಾಗ ಈ ಬ್ಯಾಂಗ್ಳೂರಲ್ಲಿ ಸ್ಪೆಸಿಫಿಕ್ಲಿ ಈ ಶಾರ್ಟ್ ಫಿಲ್ಮ್, ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಸ್ವಲ್ಪ ಜಾಸ್ತಿ ಇದ್ರು. DSLR ಅವಾಗ ತಾನೇ ಇಂಡಿಯಾಗೆ ಬಂದಿತ್ತು. ಒಂದಷ್ಟು ಜನ ಯಂಗ್ ಫಿಲ್ಮ್ ಮೇಕರ್ಸ್ ಸ್ಟಾರ್ಟೆಡ್ ಟು ಸ್ಪ್ರಿಂಗ್ ಅಪ್. ಆ ಮೂವ್ಮೆಂಟ್ ಅಲ್ಲಿ ಐ ವಾಸ್ ಆಲ್ಸೋ ಇನ್ವಾಲ್ವ್. ನಾನು ಫಸ್ಟ್ ಫಿಲ್ಮ್ ಮಾಡಿದ್ದು ಒಂದು ಐ ಲವ್ ಬ್ಯಾಂಗ್ಳೂರ್ ಅಂತ. ಒಂದು ಅಷ್ಟು ಜನ, ಭರತ್ ಎಂ ಸಿ, ಅರವಿಂದ್ ಕಾಮತ್, ಸಿದ್ಧಾಂತ್ ಸುಂದರ್, ಕೆನಿತ್ ಸೆಬಾಸ್ಟಿಯನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಅವರೆಲ್ಲ ಸೇರ್ಕೊಂಡು ನವೀನ್ ಕುಮಾರ್, ನಮ್ಮ ಥಿಯೇಟರ್ ಅಲ್ಲಿ ನವೀನ್ ಕುಮಾರ್ ಈ ಕನ್ನಡನೂ ಮಾಡ್ತಾರೆ, ಇಂಗ್ಲಿಷ್ ಮಾಡ್ತಾರೆ ಥಿಯೇಟರ್, ಅಂಡ್ he does other ಅವರೆಲ್ಲ ಸೇರ್ಕೊಂಡು ಆಲ್ ಬ್ಯಾಂಗ್ಳೂರ್ ಬಾಯ್ಸ್ ವಾಂಟೆಡ್ ಟು ಮೇಕ್ ಅಪ್ ಆಂಥಾಲಜಿ, ಮೈ ಇಂಟರ್ಪ್ರಿಟೇಷನ್ ಆಫ್ ಬ್ಯಾಂಗ್ಳೂರ್ ಅಂತ. ಅಲ್ಲಿಂದ ದಟ್ ಇಸ್ ಮೈ ಫಸ್ಟ್ ಫಿಲ್ಮ್. ದಟ್ ಇಸ್ ದ ಫಸ್ಟ್ ಟೈಮ್ ಐ ಫೇಸ್ ದ ಕ್ಯಾಮ್ರಾ. ಐ ವಾಸ್ ವೆರಿ ರಿಲಕ್ಟೆಂಟ್ ಟು ಗೋ ಆನ್ ಕ್ಯಾಮ್ರಾ. ಸೊ ಎಷ್ಟಾಗಿತ್ತು ಅದ? ಒಂದು 20? ಅಷ್ಟೆಲ್ಲ ಇಲ್ಲ, ಆ ಥರ ನೋಡಿದ್ರೆ ಒಂದು 9-10 ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಏಜ್ ನನ್ನ ಅವಾಗ್ಲಾ ಒಂದು 21 ಇರ್ಬೋದು. ಸೊ ಅದಾದ್ಮೇಲೆ ಹೊಂದಿಸಿ ಬರೀ. ಸೊ ಒಂದು ಇದ್ರ ಮಧ್ಯದಲ್ಲಿ ಸೊ ಇವಾಗ ನನಗೆ ಗೊತ್ತಿರೋ ತಿರುಗಿಸಿ ನೋಡಿ ಅಂತ ಒಂದು ಸಿನಿಮಾ ಬಂತು. ಅದು ಫೀಚರ್ ಫಿಲ್ಮು, ಸಿಂಕ್ ಸೌಂಡ್, ಎಂಟೈರ್ ಫಿಲ್ಮ್ ಸಿಂಕ್ ಸೌಂಡ್. ಸೊ ನಾನು ಫಸ್ಟ್ ಟೈಮ್ ನಾನು ಇದು ಡಬ್ಬಿಂಗ್ ಹೋದಾಗ, ಇವಾಗೆಲ್ಲ ಇತ್ತೀಚೆಗೆಲ್ಲ ಡಬ್ಬಿಂಗ್ ಅದು ಸಿಂಕ್ ಸೌಂಡ್ ಇಲ್ಲ, ಅವಾಗ ಎಂಟೈರ್ ಫಿಲ್ಮ್ ಸಿಂಕ್ ಸೌಂಡ್. ಡಬ್ಬಿಂಗ್ ಅಲ್ಲಿ ವಿಲಿ 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 ಯಾಕಂದ್ರೆ ನಾನು ಏನೋ ಒಂದು ಮಾಡಿರ್ತೀನಿ ಟೇಕ್ ಟೈಮ್ ಅಲ್ಲಿ, ಏನೋ ಒಂದು ಇಂಪ್ರೊವೈಸೇಷನ್, ಅದನ್ನ ರೆಪ್ಲಿಕೇಟ್ ಮಾಡಕ್ಕೆ ಆಗ್ತಿಲ್ಲ. ಸೊ ಅದೇ ಇದು ಮಾತಾಡ್ತಾ ಇರ್ಬೇಕಾರೆ, ಸೊ ನೀವು ಅಂದ್ರೆ ನಿಮಗೆ ಫ್ಯಾಮಿಲಿ ಇಷ್ಟು ದೊಡ್ಡ ಲೆಗಸಿ ಇದ್ರು, ಬಟ್ ಯು ಆರ್ ಇಂಡಿಪೆಂಡೆಂಟ್.
ನೀವು ಸ್ವಂತವಾಗಿ ಐ ನೆವರ್ ನ್ಯೂ, ನನಗೆ ಗೊತ್ತೇ ಇರಲಿಲ್ಲ. ಅವರೆಲ್ಲ ನಮ್ಮ ತಾತನ ನಾನು ಕಳ್ಕೊಂಡು, ನಾವೆಲ್ಲ ಕಳ್ಕೊಂಡು, ನಾನು 7ನೇ ಕ್ಲಾಸಲ್ಲಿ ಇದ್ದೆ. ಅವಾಗೇನು ಇಲ್ಲಿಗೆ ಬರಬೇಕು, ಅಲ್ಲಿ ಥಿಯೇಟರ್ಗೆ ಬರಬೇಕು ಅಂತ ಏನು ಇರಲಿಲ್ಲ ನನಗೆ. ಅದೊಂದಿತ್ತು. ಜೊತೆಗೆ ನಿಮಗೆ ಗಾಡ್ ಫಾದರ್ ಅಂತನೂ ಯಾರು ಇಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಐ ಸ್ಟಿಲ್ ಡೋಂಟ್ ಹ್ಯಾವ್ ಎನಿ. ಅಂಥದ್ರಲ್ಲಿ ಆ ಥರ ಇದ್ದಾಗ ಆ್ಯಕ್ಟಿಂಗಲ್ಲೂ ಕಷ್ಟ ಈಗ ಆಗ್ತದೆ. ಯಾಕಂದ್ರೆ ಈಗ ಕನೆಕ್ಟ್ಸ್ ಅಥವಾ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು ಈಗ ಬರ್ತಾ ಇರೋಂಥ ಇದು. ಬಟ್ ಈಗ ಅಂದರೆ ಹೇಗಾಯಿತು ಅಂದರೆ ಹೌ ಡಿಡ್ ದಿಸ್ ಹೆಂಗೆ ಶುರುವಾಯಿತು? ಸೊ ನಾನು ಹೇಳ್ತೀನಿ, ಆದರೆ ಆಡಿಷನ್ ಇನ್ನೊಂದು ಆಡಿಷನ್ ಜೊತೆಗೆ ಸೇರಿಬಿಟ್ಟು ಮಾಡ್ತೀನಿ. ಸೊ ಆಡಿಷನ್ಸ್ ಅಂತ ಬರುತ್ತೆ. ಈಗ ಆಡಿಷನ್ಸ್ ಎಲ್ಲದಕ್ಕೂ ಮಾಡ್ತಾರೆ, ಪ್ರತಿ ಫಿಲ್ಮ್ಗೂ ಮಾಡ್ತಾರೆ. ಬಟ್ ಒಂದು ನನಗೆ ರೆಗ್ಯುಲರ್ ಆಗಿ ಫೀಡ್ಬ್ಯಾಕ್ ಬರೋದಂದರೆ ನಾವೆಲ್ಲ ರಂಗಶಂಕರದಲ್ಲಿ, ಕಲಾಕ್ಷೇತ್ರದಲ್ಲಿ, ಎಲ್ಲ ಸುಚಿತ್ರದಲ್ಲಿ ಸಿಕ್ಕಿದಾಗ ಏನು ಸರ್ ಯಾವ್ದು ಮಾಡ್ತೀವಿ, ಇದೇ ಸರಿ 1-2 ಸಿನಿಮಾ ಆಡಿಷನ್ ಕೊಟ್ಟು ಬಂದೆ ಗುರು, ಬಂದೆ ಅಷ್ಟೇ, ಕಾಲು ಬಂದಿರೋ. ಎಷ್ಟೋ ಜನಕ್ಕೆ ಹೋಗ್ತಾರೆ, ಕಾಲೇ ಬರಲ್ಲ. ಸೊ ಏನಾಗ್ತಾ ಇದೆ, ಅದು ಏನಾಗ್ತಾ ನಿಮ್ಗೆ ಹೇಗಾಯಿತು? ಹೌ ಡಿಡ್ ಇಟ್ ವರ್ಕೌಟ್ ಫಾರ್ ಯು? ಆಡಿಷನ್ ಮಾಡಿ ಹೇಗೆ ವರ್ಕೌಟ್? ನಾನು ಹೇಳ್ಬೇಕಂದ್ರೆ ಐ ಲಿಟಲ್ ಲಕ್ಕಿ. ಏನಂದರೆ ಥಿಯೇಟ್ರಲ್ಲೂ ಅಷ್ಟು ಪಳಗಿದ್ದೆ. ಐ ವಾಸ್ ವೆರಿ ಈಸಿ ಸೋಷಿಯಲ್. ಐ ಯೂಸ್ ಟು ಹ್ಯಾಂಗ್ ಅರೌಂಡ್. ಯಾರ್ಯಾರು ಸಿಗ್ತಾರೋ ಅವ್ರ ಜೊತೆ ಅವತ್ತು ಸಾಯಂಕಾಲ ಪಾರ್ಟಿ ಮಾಡೋದು, ಇಲ್ಲಾಂದ್ರೆ ಸಿಗೋದು. ಮೈ ಸೋಷಿಯಲ್ ಲೈಫ್ ವಾಸ್ ಪ್ರಿಟಿ ಬಿಗ್. ಪಾರ್ಟಿ ಮಾಡೋದು ಯಾವಾಗಲೂ ಇದ್ದಾರೆ. ಪಾರ್ಟಿ ಮಾಡೋದಂದ್ರೆ ಎಲ್ಲರೂ ನನ್ನ ಯಾವ ಸಿನಿಮಾ ಮಾಡ್ತಿದ್ಯಾ ಅಂತ ಕೇಳಲ್ಲ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಇವತ್ತೆಲ್ಲಿ ಸಿಟ್ಟಿಂಗ್ ಅಂತ ಆತರ. ಬಟ್ ಅಫ್ಕೋರ್ಸ್ ಏನು ನಮ್ಮ ಪಾರ್ಟಿ ಅಂದ್ರೆ ಏನಪ್ಪ, ತುಂಬಾ ರಾಂಗ್ ಇಂಟರ್ಪ್ರಿಟೇಷನ್. ಎಲ್ಲ ಹೋಗಿ ತಿನ್ನೋದು ಅಥವಾ ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಅದರಲ್ಲಿ ಎಷ್ಟೊಂದ್ ಜನ ನಾನು ಮೀಟ್ ಮಾಡಿದೀನಿ ಆತರ. ಆ ಮೀಟ್ ಮಾಡಿ ಎಷ್ಟೊಂದು ಫಿಲ್ಮ್ ಮೇಕರ್ಸ್ ಎಲ್ಲ ಮೀಟ್ ಮಾಡಿ ಆತರ. ಅವರು ನಾನೇನೋ ಸ್ವಲ್ಪ ಎಕ್ಸ್ಟ್ರಾ ಆದ್ಮೇಲೆ ಹಾಡಕ್ ಶುರು ಮಾಡೋದು, ಆ ತರದ್ರಿಂದ ಅವ್ರನ್ನೆಲ್ಲ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ ಲೈಫಲ್ಲಿ. ಸಿಂಧು ಮೂರ್ತಿ ಬೈದವೆ, ನಾನು ಅವರು ಥಿಯೇಟರ್ ಮಾಡ್ತಾ ಇದ್ದು. ಹೌದಾ? ಓಕೆ. ನನ್ನ ಫಸ್ಟ್ ನಾಟಕ ಒಂದು ಸನ್ಶೈನ್ ಬಾಯ್ಸ್ ಅಂತ ಮಾಡಿದ್ದೆ. ಅದರಲ್ಲಿ ಶಿ ಹ್ಯಾಡ್ ಆಕ್ಟೆಡ್. ಓಕೆ. ನನಗೇನು ಗೊತ್ತು, ಅದಾದ್ಮೇಲೆ ನಾನು ಐ ಮೆಟರ್ ಒಂದು ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡಿದ್ರೆ. ಅವಾಗ ನಾನು ಇನ್ಚಾರ್ಜ್ ಆಫ್ ಆಡಿಷನ್ಸ್. ಅವಾಗ ಸಿಂಧು ಬರ್ತಿದ್ರು. ಆಮೇಲೆ ಬಾಂಬೆಗೆ ಹೋದ್ಲು. ಬಾಂಬೆನಲ್ಲಿ ಇದು ಕಣ್ಣನ್ಗಿಲ್ ಜೊತೆ ಇದು ಬರೋದು. ವಾಪಸ್ ಬಂದ್ಬಿಟ್ಟು ಪಿಚ್ ಫಿಲ್ಮ್ ಮಾಡಬೇಕಾಯ್ತು. ಜಾಗ ಸಿಗ್ತಾ ಇರಲಿಲ್ಲ, ಮನೆ ಇತ್ತು, ನಮ್ಮ ಮನೇಲಿ ಶೂಟ್ ಮಾಡಿದ್ವಿ. ಇದೇ ಮನೇಲೆ ಆಚಾರ್ಯ ಪಿಚ್ ಫಿಲ್ಮ್ ಅಂದ್ರೆ ಪೈಲಟ್ ಎಲ್ಲ ಶೂಟ್ ಮಾಡಿದ್ದು. ನಂಗೆ ಅಬ್ಸರ್ವ್ ಮಾಡ್ಲಿಲ್ಲ. ಅದ್ರಲ್ಲಿ ನಾನು ಆಕ್ಟ್ ಮಾಡಿದೆ. ಗೊತ್ತು. ಸೊ ಅದ್ರಲ್ಲಿ ಆಡಿಷನ್ ಹೇಗೆ ವರ್ಕೌಟ್ ಆಗುತ್ತೆ ಒಬ್ಬ ಆಕ್ಟರ್ಗೆ? ನಾನು ಕಾಸ್ಟಿಂಗ್ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಅಂದ್ರೆ ನಾನು ಒಂದು ಹೇಳ್ಬೋದು. ಹೌ ದ ಸ್ಟ್ರಕ್ಚರ್ ಇಸ್, ಒಂದು ಬ್ರ್ಯಾಂಡ್, ಲೆಟ್ಸ್ ಸೇ ಇಟ್ಸ್ ಅ ಕಾರ್ ಬ್ರ್ಯಾಂಡ್. ಅವ್ರಿಗೆ ಒಂದು ಟಾರ್ಗೆಟ್ ಆಡಿಯನ್ಸ್ ಬೇಕಾಗುತ್ತೆ, ಒಂದು ಬ್ರ್ಯಾಂಡಿಂಗ್ ಮಾಡಬೇಕಾಗತ್ತೆ. ಅವರು ದೇ ವಿಲ್ ಅಪ್ರೋಚ್ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಹೂ ವಿಲ್ ರೈಟ್ ಅ ಸ್ಕ್ರಿಪ್ಟ್ ಬೇಸ್ಡ್ ಆನ್ ವಾಟ್ ದ ರಿಕ್ವೈರ್ಮೆಂಟ್ ಇಸ್ ಅಂಡ್ ದ ಬ್ರ್ಯಾಂಡಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಓಕೆ. and that will go to a production house, the people who execute. ನೀವು ನಂಬ್ತಿರೋ ಬಿಡ್ತಿರೋ, there is a director who is very popular only for babies diapers. Apparently he shoots the bum of babies very well. ಆ ಥರ ಅಲ್ಲ, ಸ್ಪೆಸಿಫಿಕೇಶನ್ ಅದರಲ್ಲೂ ಇದೆ. ಐ ಆಮ್ ನಾಟ್ ಕಿಡಿಂಗ್. ಅದರಲ್ಲೂ ಪ್ರೊಡಕ್ಷನ್ ಹೌಸ್ ಸ್ವಲ್ಪ ಜನ ದೇ ಆರ್ ವೆರಿ ಗುಡ್ ವಿತ್ ಅನಿಮಲ್ಸ್ ಆ ಥರ. ಆಮೇಲೆ ವಿತ್ ಸಮ್ ಆಫ್ ದ ಡೈರೆಕ್ಟರ್ಸ್ ಆರ್ ವೆರಿ ಗುಡ್ ವಿತ್ ಕಿಡ್ಸ್, ಹ್ಯಾಂಡ್ಲಿಂಗ್ ಕಿಡ್ ಆಕ್ಟರ್ಸ್. ಇಲ್ಲಾಂದ್ರೆ ಕಿರ್ಚಾಡ್ಬಿಡ್ತಾರಲ್ಲ, ಅವ್ರಿಗೆಲ್ಲ ಎದುರು ಬಿಡ್ತಾರೆ ಮಕ್ಕಳೆಲ್ಲ. ಸೊ ಅವ್ರನ್ನ ಹೆಂಗೆ ನೋಡ್ಕೊಂಡು ಅದರ ಸ್ಪೆಸಿಫಿಕ್. ಸೊ ದ ಏಜೆನ್ಸೀಸ್ ವುಡ್ ಹ್ಯಾವ್ ಸ್ಪಾಟೆಡ್ ಸರ್ಟನ್ ಡೈರೆಕ್ಟರ್ಸ್ ಅಂಡ್ ದೇ ಹ್ಯಾವ್ ದೇರ್ ಓನ್ USP. ಅವ್ರು ಬಂದ್ಬಿಟ್ಟು ಕಾಸ್ಟಿಂಗ್ಗೆ ಬರ್ತಾರೆ. ವೇರಿಯಸ್ ಏಜೆನ್ಸೀಸ್ ಹತ್ರ ಅವ್ರು ಕಾಂಟ್ಯಾಕ್ಟ್ ಮಾಡಿ ಥ್ರೂಔಟ್ ದ ಇಂಡಿಯಾ ಆರ್ ವಾಟ್ ಎವರ್ ಶೂಟ್ಸ್ ವೇರ್ ಎವರ್ ದರ್ ಗೋಯಿಂಗ್ ಟು ಬಿ ಶೂಟಿಂಗ್, ಇಸ್ ಇಟ್ ಕ್ಲೋಸರ್ ಟು ದ, ಆ ಥರ ವರ್ಕೌಟ್ ಆಗುತ್ತೆ. And then it will go back. The final decision will be made by the client eventually. First the director takes a call, then it goes to the agency takes a call, and then it will be approved by the main brand, and it will come down and get approved. Okay. And ಹೇಗೆ ಈ ಆ್ಯಡ್ ಫಿಲ್ಮ್ಸ್ ನೀವು ಇಷ್ಟು ಹ್ಯಾವ್ ವರ್ಕ್ಡ್ ಇನ್ ಮೆನಿ ಅರೌಂಡ್ ಒಂದು 50 ಮೇಲ್ ಮಾಡಿದ್ದೀರಾ ಆ್ಯಡ್ ಫಿಲ್ಮ್ಸ್? ವರ್ಕ್ಡ್ ಆನ್ ಡಿಫರೆಂಟ್ ಕೆಪಾಸಿಟಿ ಮಾಡಿ ಫಿಲ್ಮ್ಸ್ ಮಾಡಿದಾಗ ಅದು ಹೇಗೆ ಹೆಲ್ಪ್ ಆಗುತ್ತೆ? ಅಲ್ಲೇ ಹ್ಯಾಡ್ ಫಿಲ್ಮ್ಸ್ ಮಾಡಿ ಫಿಲ್ಮ್ಸ್ಗೆ ಹೇಗೆ ಹೆಲ್ಪ್? ಡಿಪೆಂಡ್ಸ್ ಆನ್ ವಾಟ್ ಡಿಪಾರ್ಟ್ಮೆಂಟ್ ಯು ಆರ್ ಗೋಯಿಂಗ್ ಟು ಬಿ ಇನ್. ಆಕ್ಟಿಂಗ್ ಅಲ್ಲಿ ಹಾರ್ಡ್ಲಿ ಎನಿ. ಇವಾಗ ಎಷ್ಟೊಂದು ಜನ ಯು ವುಡ್ ಹ್ಯಾವ್ ಸಿ ವೆರಿ ಫ್ಯೂ ಲೈಕ್ ದೀಪಿಕಾ ಪಡುಕೋನೆ, ಶಿ ಬಿಕೇಮ್ ಪಾಪ್ಯುಲರ್ ಆಫ್ ಅ ಟೂತ್ ಪೇಸ್ಟ್ ಬ್ರ್ಯಾಂಡ್. ಹೌದಾ? ಕ್ಲೋಸ್ ಅಪ್ ಒಂದು. ಸೊ ಸಮ್ ಫೇಸಸ್ ಅಲ್ಲಿಂದ ಗುರುತಿಸ್ಬಿಡ್ತಾರೆ.
ಬಟ್ ತುಂಬಾ ಜನ ಅದರಿಂದ ಆಕ್ಟಿಂಗ್ ಕೆರಿಯರ್ನ ಸಿನಿಮಾಗೆ ಟ್ರಾನ್ಸ್ಲೇಟ್ ಮಾಡೋದು ಸ್ವಲ್ಪ ಕಷ್ಟನೇ, ಅದು ಒಂದಿದು. ಬಟ್ ಆಸ್ ಅ ಡೈರೆಕ್ಟರ್ ಆರ್ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್, ಯು ವಿಲ್ ಬಿ ಸೋ ಗುಡ್ ವಿತ್ ಯೋರ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಡೆಲಿವರಿ. ಯು ವಿಲ್ ಸೀನ್ ಮೋಸ್ಟ್ ಆಫ್ ದ ಆಡ್ಸ್ ಅದು ಹೈ ಲೆವೆಲ್ ಆಫ್ ಕ್ವಾಲಿಟಿ ವಿಲ್ ಸಿ. ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಏನೇ ಇರ್ಬೋದು, ಸಕ್ಕದಾಗಿರುತ್ತೆ ಅದು. ದೆನ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವಿಲ್ ದ ಲಾಟ್ ಆಫ್ ಆಡ್ ಫಿಲ್ಮ್ ಮೇಕರ್ಸ್ ಹು ಬಿಕಮ್ ಫಿಲ್ಮ್ ಮೇಕರ್ಸ್ ಬೈ ದ ವೇ. ಬಾಲ್ಕಿ ಇಸ್ ಒನ್ ಆಫ್ ದೆಮ್. ಯಾ ಹೌದಾ? ಯಾ ಕರೆಕ್ಟ್. ಹಿ ವಾಸ್ ಡೂಯಿಂಗ್ ಆಡ್ ಫಿಲ್ಮ್ಸ್. ಹೌದು. ಲಿಂಟಾಸ್ ಅವರು ಮತ್ತೆ ಗೌರಿ ಶಿಂಡೆ ಅವ್ರ ಹೆಂಡತಿ ಅವರು ಕೂಡ. ಹೌದು. ನಂಗೆ ಗೊತ್ತಿರಲಿಲ್ಲ ಬಾಲ್ಕಿ. ಬಾಲ್ಕಿ ಇಸ್ ಫ್ರಮ್ ಅಡ್ವರ್ಟೈಸಿಂಗ್ ಬ್ಯಾಕ್ ಗ್ರೌಂಡ್. ಸೊ ಅಂದ್ರೆ ಫಿಲ್ಮ್ ಮೇಕಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗತ್ತೆ. ಬಟ್ ಯು ವಿಲ್ ಬಿ ರಿಯಲಿ ಗುಡ್ ವಿತ್ ಯುವರ್ ಟೀಮ್. ಆ ಟೀಮ್ ನ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೊಳಗೆ. ಯುವರ್ ಅಸಿಸ್ಟೆಂಟ್, ಯುವರ್ ಅಸೋಸಿಯೇಟ್, ಯುವರ್ ಕೋ ಡೈರೆಕ್ಟರ್ ವಿಲ್ ಬಿ ಸ್ಟ್ರಾಂಗ್ technically. He will do the scheduling for you and they'll run the set. Wow. Yeah, so those kind of things will be so again coming back to the film, so idರಲ್ಲಿ ಆದಷ್ಟು trying to cover as much of content ನಮ್ಗೆ ಎಲ್ಲೆಲ್ಲಿ ಸಿಗ್ಬೋದು ಅಂತ we are trying to cover up. ಸೊ ಈಗ ಫಿಲ್ಮ್ಸ್ ಮತ್ತೆ ಬಂದಾಗ ನಿಮ್ಮ ಫಿಲ್ಮ್ಸ್ ತಗೋಣ. ಸೊ ಯು ಡಿಡ್ ಹೊಂದಿಸಿ ಬರೀರಿ ಆಯ್ತು, ಈಗ ಅಂದ್ರೆ ಆಚಾರ್ಯನ್ಕೋ ಆಯ್ತು. ಸೊ ಹೊಂದಿಸಿ ಬರೀರಿ ಇಟ್ ವಾಸ್ ಟಿಪಿಕಲ್ ಈಗಿನ ಜನರೇಷನ್ ಇರುವಂತ ಹುಡುಗ. ಆಮೇಲೆ ಸಿ ಇಟ್ಸ್ ಸೆಲ್ಫ್ ಪ್ರೊಡ್ಯೂಸ್ಡ್. ದ ಡೈರೆಕ್ಟರ್ ಹಿಮ್ಸೆಲ್ಫ್ ವಾಸ್ ಅ ಪ್ರೊಡ್ಯೂಸರ್. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಎಲ್ಲ ನಡೀತಿದ್ಯಾ, ಬಾಟಾಗಳು ಕ್ಲಿಯರ್ ಆಗ್ತಿದ್ಯಾ, ಎಲ್ಲ ಅದೊಂದಿದೆ. ಆನ್ ಟಾಪ್ ಆಫ್ ದಟ್ ಯು ಹ್ಯಾವ್ ಟು ರನ್ ದ ಯು ಟು ಕ್ರಿಯೇಟ್, ಯು ಟು ಕಾನ್ಸಂಟ್ರೇಟ್ ಆನ್ ಕ್ರಿಯೇಟಿವಿಟಿ ಬೇರೆ ಅಲ್ವಾ. ಆ ಥರದ್ದೆಲ್ಲ ತುಂಬ ಇರುತ್ತೆ. ಬಟ್ ವೆನ್ ಇಟ್ ಕೇಮ್ ಟು PRK's ಆಚಾರ್ಯನ್ಕೋ, PRK had given budget. It is not Sindhu's own money, but she had responsibility. ಈಚ್ ದಿನ ಏನೇನು ಶೂಟ್ ಮಾಡಿರೋ ಲಾಗ್ ಕಳಿಸ್ಬೇಕಾಗಿತ್ತು PRKಗೆ. ಇಷ್ಟು ಶೂಟ್ ಮಾಡಿದ್ರೆ ಇಷ್ಟು ಲೆಂತ್ ಆಗಿದೆ, ಇದು ಅದೊಂದು ರಿಪೋರ್ಟಿಂಗ್ ಒಂದಾಗುತ್ತೆ. ಸ್ಟ್ರಕ್ಚರ್ ತೊಗೊಂಬಂದಿದ್ದಾರೆ PRK ಮತ್ತೆ KRG ಅವರೆಲ್ಲ ಸ್ಟ್ರಕ್ಚರ್ ತೊಗೊಂಬಂದಿದ್ದಾರೆ. ಅಂದ್ರೆ ಸ್ಟ್ರಕ್ಚರ್ ಅಂದ್ರೆ ನಾನು ಸುಮ್ಮನೆ ಕಾಸು ಕೊಡ್ತಾನೆ, ಏನೋ ಶೂಟ್ ಮಾಡ್ಕೊಂಡು ಆಮೇಲೆ ತೋರಿಸು ಆ ಥರ ಅಲ್ಲ. ದಿನಕ್ಕೆ ಏನೇನು ಯೂಸ್ ಮಾಡಿದ್ಯಾ, ಎಷ್ಟು ಜನ ಕ್ರೂ ಇದ್ದಾರೆ, ಎಷ್ಟು ಶೂಟ್ ಮಾಡಿದ್ಯಾ, ಲೆಂತ್. ಟುಡೇ ಡಿಡ್ ವಿ ಕವರ್ ದಿಸ್ ಮಚ್ ಟೈಮ್. ಸೊ ಯು ವಿಲ್ ಹ್ಯಾವ್ ದಟ್ ಸ್ಟ್ರಕ್ಚರ್ ದಟ್ ಕಮ್ಸ್ ಇನ್. ನಾಳೆ ಪುಷ್ ಮಾಡ್ಕೊಂಡು ಆ ಥರ ಎಲ್ಲ ಇರಲ್ಲ, ಅಷ್ಟು ಈಸಿ ಇರಲ್ಲ. ಆಮೇಲೆ ಇದು ಎಷ್ಟು ಬೇಗ ನೀವು ಮುಗಿಸ್ಕೊಡೋಕ್ಕಾಗತ್ತೆ ನಮಗೆ ಪ್ರಾಜೆಕ್ಟ್ನ, ಆ ಥರನೂ ಬರುತ್ತೆ. ಎಷ್ಟು ಬೇಗ ನೀವು ಎಡಿಟ್ ಮಾಡಿ ಮುಗಿಸ್ಕೊಡ್ತೀರಾ, ಮ್ಯೂಸಿಕ್ ಯಾವಾಗ ಮುಗಿಯುತ್ತೆ, ಅದೆಲ್ಲ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಇಫ್ ಇಟ್ಸ್ ಸಂಬಡಿ ಲೈಕ್ KRG or PRK that's involved is the major difference. ಆಮೇಲೆ ಪ್ರಮೋಷನ್ಸು ಕೂಡ ದ ಡೈರೆಕ್ಟರ್ ಹಿಮ್ಸೆಲ್ಫ್ ಹ್ಯಾಡ್ ಟು ಟೇಕ್ ಇನ್ ಅಪಾನ್ ಹಿಮ್ಸೆಲ್ಫ್ ಟು ಪ್ರಮೋಟ್. ಇಲ್ಲಾಂದ್ರೆ ಬೇರೆ ಇವಾಗ PRK ಅವರೆಲ್ಲ ದೇ ಗಿವ್ ಇಟ್ ಟು KRG Connects or somebody and there will be a third party promotional people who will do it for you. How do you differ from playing a character from a periodic ಅಲ್ಲಿ ಪ್ಲೇ ಮಾಡೋದಕ್ಕಿಂತ ಒಂದು ಕ್ಯಾರೆಕ್ಟ್ರು, ಅದ್ರ ಜೊತೆಗೆ ಈಗ ಜನರೇಷನ್ ಅಲ್ಲಿ ಇವಾಗಿನ ಅರ್ಥ ಆಗಿದೆ. ಪೀರಿಯಾಡಿಕ್ ಅಂದ್ರೆ ಸ್ವಲ್ಪ ಹಳೆ, ಅಂದ್ರೆ ಪೌರಾಣಿಕ ಅಲ್ಲ, 90s 80s ಅಲ್ಲಿ ಪ್ಲೇ ಮಾಡುವಂತ ಕ್ಯಾರೆಕ್ಟರ್ಗೂ ಈಗಿನ 2010 ಆದ್ಮೇಲೆ, ಅಂದ್ರೆ ರೀಸೆಂಟ್ ಫಿಲ್ಮ್ 2000 on this over 2022 both ಆಚಾರ್ಯ 23 ಅಲ್ಲಿ ನಿಮ್ಗೆ ಆ ಟೈಮ್ ಲೈನ್ ಇರುತ್ತೆ. ಆಚಾರ್ಯನ್ಕೋ ವಾಸ್ ಇನ್ ಡಿಫರೆಂಟ್ ಟೈಮ್ ಲೈನ್. ಅದು ಸ್ವಲ್ಪ ಅದು 60s 70s. ಸೊ ಆ ಎರಡು ಟೈಮ್ ಲೈನ್ ಅಲ್ಲೂ ಯು ಪ್ಲೇಡ್ ಡಿಫರೆಂಟ್ ಶೇಡ್ ಆಫ್ ಕ್ಯಾರೆಕ್ಟರ್, ಬಟ್ ನಿಮ್ಗೆ ಕಾಮಿಡಿ ಹ್ಯೂಮರ್ ಇರೋಂತಹ ರೋಲೇ ಆದ್ರು. ಬಟ್ ಆ ಎರಡು ಟೈಮ್ ಲೈನ್ ಚೀಟ್ ಕೋಡ್ ಒಂದು ಮಾಡ್ಕೊಂಡೆ ನಾನು ಆಚಾರ್ಯನ್ಕೋಗೆ. ಹಳೆ ಸಿನಿಮಾಗಳು ನೋಡಕ್ ಶುರು ಮಾಡಿದೆ. ರಾಜ್ಕುಮಾರ್ ಅವ್ರದ್ದು ಸಿನಿಮಾಗಳಾಗಿರ್ಬೋದು, ಆ ಒಂದು 70s ಅಲ್ಲಿ ಅವಾಗ ಯಾವ ಥರ ಬಟ್ಟೆ ಹಾಕೊಂಡು ಯಾವ ಥರ ನಡೀತಿದ್ರು. ಬಿಕಾಸ್ a lot of people imitate what happens in the cinemas onto their public life. And my character, ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಜಗ್ಗು ಇದಾನಲ್ಲ, ಅವನು ಸಿನಿಮಾ ನೋಡಿ ಅವನು ಇನ್ಫ್ಲೂಯೆನ್ಸ್ ಆಗಿರೋದು ಅವನು. ಸೊ ಅವಾಗ ಹಿಂಗೆ ಎಲ್ಲಿ ತನಕ ಬೆಲ್ಟ್ ಹಾಕೊಳ್ತಿದ್ರು, ಎಲ್ಲಿ ತನಕ ಪ್ಯಾಂಟ್ ಇತ್ತು, ಯಾವ ಥರ ನಡೀತಿದ್ದ ಅವನು, ಹೂ ಇಸ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ಈಸ್. ಸೊ ಆ ಥರ ಸ್ವಲ್ಪ ಗಾಟ್ ಇನ್ ದೋಸ್ ಮ್ಯಾನರಿಸಮ್ಸ್ ಟು ಮೇಕ್ ಇಟ್ ಮ್ಯಾಚ್ ಟು ದಟ್ ಎರಾ. ಆಮೇಲೆ ಆ ಪೀರಿಯಡ್ ಅಲ್ಲಿ ಯಾವ ಥರ ಪದಗಳು ಇದು ಯೂಸ್ ಮಾಡ್ತಿದ್ರು, ತುಂಬಾ ಇಂಗ್ಲಿಷ್ ಇರಲಿಲ್ಲ ಆದ್ರೆ. ಕರೆಕ್ಟ್, ಹೌದು. ಅಂದ್ರೆ ನೀವು ಕಂಪ್ಲೀಟ್ ಆಗಿ ವಾಚ್ ಓಲ್ಡ್ ಫಿಲ್ಮ್ಸ್ ಅಂಡ್ ನೀವು ವರ್ಕ್ ಆನ್ ದ ಕ್ಯಾರೆಕ್ಟರ್. ಲಾಟ್
ಆ ಒಂದು ಇರತ್ತಲ್ಲ ಒಂದು ಶೈಲಿ, ಒಂದು ಆ ಟೈಮ್ದು. ನಾನು ರಾಜ್ಕುಮಾರ್ ಸರ್ದು ಒಂದು ವೇರ್ ಹಿ ಪ್ಲೇಸ್ ಅ ನಾರ್ಮಲ್ ದಟ್ ಏಜ್ ಪರ್ಸನ್, ಅದೆಲ್ಲ ನೋಡ್ಕೊಂಡ್ ಬಂದಿದ್ದೆ. ಓಕೆ. ಸೊ ಇಟ್ಸ್ ಒಂಥರ ಟ್ರಿಕ್ ಆಗುತ್ತೆ ಬೇರೆಯವರಿಗೆ ಮಾಡೋರಿಗೆ. ಟ್ರಿಕ್ ಅಂದ್ರೆ ಅದು ಅವ್ರವ್ರ ಸೆನ್ಸಿಬಿಲಿಟೀಸ್ ಆಕ್ಟಿಂಗ್, ಹೌ ದೇ ಕ್ಯಾನ್ ಬ್ರಿಂಗ್ ಇಟ್ ಇನ್. ಅದು ಪಾಪ್ಯುಲರ್ ಕಲ್ಚರ್ ಇಂದ ನಾನು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ ಅಷ್ಟೇ. ಆ ಯಾರಾದ್ರು ಪಾಪ್ಯುಲರ್ ಕಲ್ಚರ್ನ ಆ ಕ್ಯಾರೆಕ್ಟರ್ ಸ್ವಲ್ಪ ಹಾಕೊಂಡೆ. ಓ ವಾವ್. ತುಂಬಾ ಅಂದ್ರೆ ಇದೊಂಥರ ಟ್ರಿಕ್ ಆಗ್ಬೋದು. ಯಾಕಂದ್ರೆ ಸೊ ಈಗ ನಮ್ಮಲ್ಲಿ ಕೆಲವರು ಅಂದ್ರೆ ಈ ಟೈಮ್ ಲೈನ್ ಅಲ್ಲಿ ಇವಾಗ ನೋಡಿರಲ್ಲ, ಆದ್ರೆ ಅವ್ರಿಗೆ ಹೊಸ ತರದಾಗುತ್ತೆ ವರ್ಕೌಟ್ ಮಾಡಕ್ಕೆ. ಅವ್ರು ಒಂದಷ್ಟು ಅವ್ರು ರಿಸರ್ಚ್ ಮಾಡ್ತಾರೆ, ಇದು ಮಾಡ್ತಾರೆ. ಆಮೇಲೆ ನಾನು ಏನ್ ಮಾಡ್ಬೇಕಾಗಿತ್ತು ಅದು ಬರೀ ಒಂದು 30-40%. ಆಮೇಲೆ ನೀವು ನೋಡಿದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಕೆಲಸ ಮಾಡಿದ್ರು, ಕಾಸ್ಟ್ಯೂಮ್ ಅಷ್ಟೇ ವರ್ಕ್ ಮಾಡಿದ್ರು ಒಬ್ಬೊಬ್ರು ಕ್ಯಾರೆಕ್ಟರಿಸ್ಟಿಕ್ ಡಿಫೈನ್ ಮಾಡಕ್ಕೆ. ನಾನ್ ಮಾಡಿದ 30%-40%. ಆ 60% ವಾತಾವರಣ ಅವ್ರು ಕ್ರಿಯೇಟ್ ಮಾಡಿದ್ರು. ಕರೆಕ್ಟ್. ವಿಶ್ವಾಸ್ ಅವ್ರ ಆರ್ಟ್, ಇಂಚರ ಅವ್ರ ಕಾಸ್ಟ್ಯೂಮು, ಅದೆಲ್ಲ ಸೇರಿಸಿ ಒಂಥರ ವೈಬೇ ಬೇರೆ ತರ ಇತ್ತು. ನಮ್ಗೆ ಆಕ್ಚುಲಿ ಆಲ್ಮೋಸ್ಟ್ ಲೈಕ್ ವಿ ಎಂಟರ್ಡ್ ಇನ್ ಟು ದಟ್ ಪೀರಿಯಡ್. ನಾವು ಇನ್ ಕೇಸ್ ನಾವು ಫಿಲ್ಮ್ ನೋಡ್ಬೇಕಾದ್ರು ವಿ ಆರ್ ಇನ್ ದ ಪೀರಿಯಡ್ ಆಫ್ ದಿ ಫಿಲ್ಮ್. ಹೌದು, ನಾವೆಲ್ಲ ಫೋನ್ ಎಲ್ಲ ಎತ್ತಾಕ್ಬಿಟ್ವಿ. ಮೊಬೈಲ್ ಫೋನ್ ಯಾಕೆ ಕೈನಲ್ಲಿ ಇರ್ಬೇಕು ನಮ್ಗೆ, ಆ ಟೈಮಲ್ಲಿ ಇರ್ಲಿಲ್ವಲ್ಲ ಅಂತ ನಾನು ಅದೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಆಕ್ಟಿಂಗ್ ಆಗಿ. ಆಮೇಲೆ ಈಚ್ ಅಂದ್ರೆ ಅದನ್ನ ಸೊ ಈಚ್ ಡಿಪಾರ್ಟ್ಮೆಂಟ್ ಅಷ್ಟೇ ಒಂದು ಟೈಮ್ ಲೈನ್ ತಗೊಂಡ್ಬರ. ನಾನು ಒಂದ್ ಸ್ವಲ್ಪ ಫೋಟೋಗ್ರಾಫ್ಸ್ ಹಾಕಿದೀನಿ ನೋಡಿ, ಆ ತರ ಒಂದು ಪೊಸಿಷನ್ ಎಲ್ಲ ತಗೊಂಡು ಅವರೆಲ್ಲ ಬಿಹೈಂಡ್ ದ ಸೀನ್ಸ್. ಅದು ಬೇಕಾದ್ರೆ ಗಿವ್ ಇಟ್ ಟು ಯು ವಿಜಯ್ ಸಿ. ಅವರವ ಒಂದ್ ಸ್ವಲ್ಪ ಅವೆಲ್ಲ ಫೋಟೋಗ್ರಾಫ್ ತಗೊಳ್ಳೋದೇ ಒಂಥರ ಶೈಲಿನಲ್ಲಿ ತಗೊಳ್ತಿದ್ರು. ಈ ತರದ ಕ್ಯಾರೆಕ್ಟರ್ಗಳು ವರ್ಕ್ ಮಾಡಿದಾಗ ಒಂದು ಔಟ್ಸೈಡ್ ಟು ಇನ್ಸೈಡ್ ಆಗ್ಬಿಡತ್ತೆ. ಇದು ನಮ್ಮ ಇವಾಗ ಮೆಥಡ್ ಆಕ್ಟಿಂಗ್ ಅಂತ ಕರೀತಾರಲ್ಲ, ಅದ್ರಲ್ಲೇ 2 ವೇರಿಯಂಟ್ ಇದೆ. ಫ್ರಮ್ ಇನ್ಸೈಡ್ ಟು ಔಟ್ಸೈಡ್, ಔಟ್ಸೈಡ್ ಟು ಇನ್ಸೈಡ್. ಔಟ್ಸೈಡ್ ನ ಚೇಂಜ್ ಮಾಡ್ಕೊಂಡು ಇನ್ಸೈಡ್ ಇಟ್ಸೆಲ್ಫ್ ವಾಸ್ ಚೇಂಜಿಂಗ್. ಇಟ್ಸ್ ಅ ಸೇಫರ್ ವೇ ಟು ಆಕ್ಟ್ ಆಲ್ಸೋ. ಸೊ ಹಾಗೆ ಒಂದು ಕೊನೆ ಇದಕ್ಕೆ ಬಂದಿದ್ದೀವಿ. ಸೊ ನನ್ನ ಇದು ಏನು ಅಂದ್ರೆ, ಸೊ ನಾವು ಈಗ ಆಚಾರ್ಯ ಪಾಯಿಂಟ್ ಒಂದಿಸಿ ಬರೆಯರೆ ನೆಕ್ಸ್ಟ್ ಈಗ ಪೌಡರ್ ರಿಲೀಸ್ ಇದೆ ನಿಮ್ಗೆ. ಹೌದು. ಸೊ ಇನ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ 10 or 5 years ಅಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡ್ಬೇಕಂತ ಇಷ್ಟಪಡ್ತೀರಾ, ಆಸ್ ಅನ್ ಆಕ್ಟರ್ ಆರ್ ಆಸ್ ಅ ಫಿಲ್ಮ್ ಮೇಕರ್ ಆರ್ ಅ ರೈಟರ್? Right now I want to be a scientist in terms of acting. ಕಾಮಿಡಿನ ನಾನು ಎಷ್ಟು ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ಹೌ ಕ್ಯಾನ್ ಐ ಇವಾಲ್ವ್ ಕಾಮಿಡಿ ಆಫ್ ಮೈ ಓನ್. ಇವಾಗ ರೋನ್ ಆಟ್ಕಿನ್ಸನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಮಿಡಿಯನ್ಸ್. ಮಿಸ್ಟರ್ ಬೀನ್ ಮಾಡಿದ್ರಲ್ಲ, ಅವರು ಬೇರೆ ಬೇರೆ ರೀತಿಯ ಕಾಮಿಡಿನ ಅವರೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದ್ರು, ಅದನ್ನ ಹಿ ಮೇಡ್ ಇಟ್ ಇಸ್ ಓನ್. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟ್ರೈಂಗ್ ಟುವರ್ಡ್ಸ್. ಹೌ ಕ್ಯಾನ್ ಐ ಬ್ರಿಂಗ್ ಇನ್ ಮೈ ಓನ್ ಸ್ಟೈಲ್ ಆಫ್ ಕಾಮಿಡಿ. ಗ್ರೇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಕೊನೆ ಇನ್ನೊಂದು, I don't want to restrict myself to only comedy. I would love to do serious roles and just letting everybody know. ಸೊ ಅದು ಆಕ್ಟಿಂಗ್ ಮಾಡೋದಂದ್ರೆ ಇಟ್ಸ್ ನಾವು ಯಾವ ಪಾತ್ರ ಬಿಟ್ಟರು ಮಾಡಬೇಕು. ಹೌದೌದು. ಅಲ್ಲಿ ಹೋಗ್ಬಿಟ್ಟು ಬೆಬ್ಬೆ ಅಂದ್ರೆ ಮುಗಿದ ಕತೆ. ಬಿಕಾಸ್ ಎಷ್ಟೊಂದ್ ಜನ ಅಷ್ಟು ಕಾಸು ಹಾಕ್ಬಿಟ್ಟು ನಿಮ್ ಮೇಲೆ ಅಷ್ಟು ಭರವಸೆ ಇಟ್ಟಿರ್ತಾರೆ ಡೈರೆಕ್ಟರ್, ಪ್ರೊಡ್ಯೂಸರ್. ನಾವು ಅಲ್ಲಿ ಹೋಗ್ಬಿಟ್ಟು ಇದು ಮಾಡಕ್ ಆಗಲ್ಲ ನನಗೆ ಅಂದ್ಬಿಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆದಷ್ಟು ವಿ ಟ್ರೈ ಟು ಕವರ್ ದ ಮೋಸ್ಟ್ ಆಫ್ ದ ಏರಿಯಾಸ್ ಆಫ್ ಕಾಂಟೆಂಟ್ ಅಲ್ಲಿ ಸಿಗೋದು ಟ್ರೈ ಮಾಡಿದ್ವಿ. ಸೊ ಅನಿರುದ್ಧ ಆಚಾರ್ಯ, ಒನ್ ಆಫ್ ದ ಫೈನೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಆಫ್ ಆರ್ ಇಂಡಸ್ಟ್ರಿ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಅವ್ರ ಪೇಜ್ ಇದೆ, ಫಾಲೋ ಮಾಡಿ. ಅವ್ರ ಎಕ್ಸೈಟಿಂಗ್ ಅಪ್ಡೇಟ್ಸು ನಾಟ್ ಓನ್ಲಿ ಸಿನಿಮಾ, ಥಿಯೇಟರ್ ಆಗಿರ್ಬೋದು, ಆ್ಯಡ್ ಫಿಲ್ಮ್ಸ್ ಈಗಲೂ ಮಾಡ್ತಾ ಇದ್ದಾರೆ, ಪಾರ್ಟಿಗಳಾಗಿರ್ಬೋದು. ಸೊ ಸಪೋರ್ಟ್ ಮಾಡಿ. ಸೊ ಇದೊಂದು ಈ ಉದ್ದೇಶನೇ ನನಗೆ ನ್ಯೂ ಆ್ಯಕ್ಟರ್ಸು ಈಗ 3-4 ಫಿಲಮ್ಸ್ ಮಾಡಿ ಲೈಟಿಗೆ ಬಂದಿರೋ ಆ್ಯಕ್ಟರ್ಸ್ನ ಕರೆಸಿ ಮಾಡಬೇಕು ಅನ್ನೋದು. ಅದ್ರ ಜೊತೆಗೆ ದಿಸ್ ವಾಸ್ ದ ಮೇನ್ ಮೋಟಿವ್ ಟು ಗಿವ್ ಅ ಮೋರ್ ಕಂಟೆಂಟ್ ಆನ್ ಸಿನಿಮಾ. ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡು ಬೇರೆ ಯಾವುದೋ ಜಾಗ, ಬೇರೆ ಯಾವುದೋ ಒಂದು ಐಕಾನಿಕ್ ಪ್ಲೇಸಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್. ಸಾಯಂಕಾಲ ಏನು ಮಾಡ್ತಾ ಇದ್ದೀರಾ? ಸಾಯಂಕಾಲ ಗೊತ್ತಲ್ಲ, ವೀಕೆಂಡ್ ಎಲ್ಲಿ ಸಿಗೋಣ? ಅದು ಆಫ್ ಕ್ಯಾಮ್ರಾ. ಸೊ ಥ್ಯಾಂಕ್ ಯು.